ನಮಸ್ತೆ ಕರ್ನಾಟಕ, ನಾನು ನಿಮ್ಮ ನಿರಂಜನ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಹಾಟಿಗೆ ಬೆಂಕಿ ಹಚ್ಕೊಂಡ್ರು ಮಗಾಸ್ ಅಂಡ್ ಮಚ್ಚೀಸ್, ಅದನ್ನ ನೀರ್ ಹಾಕಿ ಆರಿಸುವಂತ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳುವಂತ ಆಂಟೀಸ್ ಅಂಡ್ ಅಂಕಲ್ಸ್, ಲೈಫ್ಗೆ ಬೇಜಾನ್ ಟಿಪ್ಸ್ ಕೊಡುವಂತ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2. Co-powered by Maza, Denver, special partner Arvind Properties, Amazon.in, jewelry partner Sri Sai Gold Palace, digital streaming partner Z5. ನನ್ನ ಜೀವನದಲ್ಲಿ ಈ ಕ್ಷಣ ಅತ್ಯಂತ ಸಂಭ್ರಮ ಆಗಿರೋದು, ಯಾಕೆಂದ್ರೆ ನನ್ನ ಪ್ರೀತಿಯ ರವಿ ಸರ್ ಹಾಗೂ ರಚ್ಚುನ ವೆಲ್ಕಮ್ ಮಾಡುವಂತ ಸಮಯ. ಲೆಟ್ಸ್ ವೆಲ್ಕಮ್ ಡಿಂಪಲ್ ಕ್ವೀನ್ ರಚ್ಚು. ಇನ್ನ ನಮ್ಮೆಲ್ಲರ ಪ್ರೀತಿಯ ಲವ್ ಗುರುನ ವೆಲ್ಕಮ್ ಮಾಡುವಂತ ಸಮಯ. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಸೀನಿಯರ್ಸ್ ಅಬ್ಬರ, ಜೂನಿಯರ್ಸ್ ಸಂಭ್ರಮ. ನಿನ್ನೆ ಒಂದಷ್ಟು ಜನ ಸೀನಿಯರ್ಸ್ ಅಂಡ್ ಜೂನಿಯರ್ಸ್ ಸಿಕ್ಕಾಪಟ್ಟೆ ಮಜಾ ಮಾಡಿದ್ದಾರೆ. ಇವತ್ತು ಕೂಡ ಆ ಡಬಲ್ ಮನೋರಂಜನೆಯನ್ನ ಮುಂದುವರ್ಸೋಣ. ಲೆಟ್ಸ್ ಬಿಗಿನ್ ಸೀನಿಯರ್ಸ್ ಅಂಡ್ ಜೂನಿಯರ್ಸ್ ಸಮಾಗಮ. 7 ಬಣ್ಣದ ಪ್ರೀತಿಯನ್ನ 7 ಕನ್ನಡಿಗರ ಮುಂದೆ ನಲಿದು ನುಲಿದು ಹೆಜ್ಜೆ ಆಗೋದಕ್ಕೆ ಬರ್ತಾ ಇದ್ದಾರೆ. ಸೀನಿಯರ್ಸ್ ಗ್ಯಾಂಗ್ ಇಂದ ಡ್ಯಾನ್ಸ್ ಬೆಡಗಿ ಕುಮಾರಿ ಲಾಸ್ಯ ಹಾಗೂ ಮಿರಾಕಲ್ ರಾಘವೇಂದ್ರ, ಹಾಗೂ ಜೂನಿಯರ್ಸ್ ಇಂದ ಪ್ರೊಫೆಸರ್ ಸುಕ್ಕು ಹಾಗೂ ತರೀಕೆರೆಯ ತರುಣಿ ಧನ್ಯಶ್ರೀ ಆನ್ ಸ್ಟೇಜ್.
ಸೌಂದರ್ಯ ಸಮರ ಸೋತವನೇ ಅಮರ. ಎಂಟರ್ಟೈನ್ಮೆಂಟ್ ರಿಟೈರ್ಮೆಂಟ್ ಸರಿ, ಎಂಟರ್ಟೈನ್ಮೆಂಟ್ ಹೊಡ್ರಿ ಚಪ್ಪಾಳೆ. ವಾಯ್ಸ್ ಹೆಂಗಿದ್ರು ರಚ್ಚು, ಹೇಗಿತ್ತು ಈ ಕಿಚ್ಚು? ಅಲ್ಲ, ನಿನ್ಗೆ ಈ ತರ ಒಂದು ಆಪರ್ಚುನಿಟಿ ಅಂತ ಸಿಕ್ಕಿದಾಗ ವೆನ್ ಶಿ ಇಸ್ ಮೇಕಿಂಗ್ ಯು ಡಾನ್ಸ್ ಸೋ ಗ್ರೇಸ್ಫುಲಿ, ಯಾಕೆ ಒಳ್ಳೆ ಮ್ಯಾನಿಕ್ವೀನ್ ತರ ನಿಂತಿದೆ? ನಮ್ಗೆ ಈ ತರ ಮಾಡಿ ರೂಢಿ ಇಲ್ಲ. ಯು ವಾಂಟೆಡ್ ಹರ್ ಟು ಡಾನ್ಸ್ ವಿತ್ ಯು ವಾಂಟೆಡ್ ಆಲ್ ತ್ರೀ ಆಫ್ ದೆಮ್ ಟು ಡಾನ್ಸ್ ವಿತ್ ಯು. ನೋ, ವಾಕ್ ವಿತ್ ಮೀ. ಏನು ಅವ್ನು ಮಾಡ್ಬೇಕಷ್ಟೇ. ಇಲ್ಲ ಸರ್, ಆಗಲ್ಲ ಸರ್. ಎಷ್ಟು ಗ್ರೇಸ್ಫುಲ್ ಆಗಿ ನಿನಗೆ ಅಷ್ಟೇ ತಾನೆ, ಅದನ್ನ ಹೇಳು ಅಷ್ಟೇ ಮಾಡ್ತಾನೆ. ನಾನು ಆಕ್ಚುಲಿ ಅನಂತ್ನಾಗ್ ಸರ್ ಫ್ಯಾನ್. ಬರೀ ಎಲ್ಲಿರುವೆ ಮನಮತ ಇಷ್ಟೆಲ್ಲ. ಒಂದ್ ಮಾಡಯ್ಯ ಈಗ ಲಾಸ್ಯ ಜೊತೆ ಒಂದ್ ಮಾಡ.
ನನ್ನ ಲೈಫಲ್ಲಿ ನಾನು ಈ ಥರ ಡ್ಯಾನ್ಸ್ ಮಾಡಿಲ್ಲ, ಇವತ್ತು ಏನ್ ಮಾಡಿಲ್ಲ, ಮುಂದೆ ಮಾಡಲ್ಲ. ಈ ಒಂದು ಅಮೋಘ ಕ್ಷಣಗಳಿಗೆ ಕಣೋ ನೀನೇನೋ ಪ್ರಭಾಸ್ ತರ ಮಾಡ್ತೀಯಾ. ನಾನಾ ಪಾಟೇಕರ್ ಅಲ್ಲ, ಮನೋಹರಿ ಸಾಂಗ್ ನೋಡಿದ್ಯಾ ಬಾಹುಬಲಿಲಿ? ಪ್ರಭಾಸ್ ಎಷ್ಟು ಕ್ಲಾಸ್ ಆಗಿ ಅವರು ಏನು ಡಾನ್ಸ್ ಮಾಡಿಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿ ಹ್ಯಾಂಡ್ಲ್ ಮಾಡ್ತಾರೆ. ಅಲ್ಲ, ಇಷ್ಟು ಬಾರಿ ರವಿ ಸರ್ನ ಪರ್ಫಾರ್ಮೆನ್ಸ್ ನೋಡಿದ್ಯಾ? ನಂದು ರವಿ ಸರ್ ಡಾನ್ಸ್ ನೋಡಿದ್ಯಾ, ರವಿ ಸರ್ ಬೇರೆ ಕಂಟೆಸ್ಟೆಂಟ್ಸ್ ಒಟ್ಟಿಗೆ ಡಾನ್ಸ್ ನೋಡಿದೆ. ಇಷ್ಟು ಮಾಡೋಕ್ಕೂ ಬರಲ್ವೇನೋ, ಸುಮ್ಮನೆ ಅವ್ರನ್ನ ಮೇಕ್ ದಮ್ ಡಾನ್ಸ್. ಅವ್ರು ನಿನ್ನ ಡಾನ್ಸ್ ಮಾಡ್ಸಿರೋದು ಇವಾಗ, ನೀನ್ ಅವ್ರನ್ನ ಯಾರನ್ನೂ ಡಾನ್ಸ್ ಮಾಡಿಸ್ಲಿಲ್ಲ. ನಮ್ ಕೈಲಿ ಮಾಡ್ತೀಯ ಪುನಃ? ನಿಲ್ಲ, ಈ ಆಟಕ್ಕೆ ನಾನು ಇಲ್ಲ, ಇದು ನನಗೆ ಆಗೋದು ಇಲ್ಲ, ನಾನು ಮಾಡೋದು ಇಲ್ಲ. ಪ್ಲೀಸ್ ಅಣ್ಣ, ಒಂದ್ ನಿಮಿಷ ಪ್ಲೀಸ್ ಅಣ್ಣ. ಈಗ ನಿಜವಾಗ್ಲೂ ರಚ್ಚು ಆಸೆ ಪೂರೈಸಬೇಕು ಅಂದ್ರೆ ಇವರೆಲ್ಲರೂ ಡ್ಯಾನ್ಸ್ ಮಾಡಲೇಬೇಕು, ಮಾಡಿಸ್ಲೇಬೇಕು ಅಂತ ಅದಕ್ಕಿರೋ ಏಕೈಕ ವ್ಯಕ್ತಿ ರವಿ ಸರ್. ನಂಗೂ ಆಸೆ ಸರ್, ಪ್ಲೀಸ್ ಸರ್. ಸೂಪರ್ ಸೂಪರ್ ಸೂಪರ್. ಏನ್ರಪ್ಪ ಹೆಂಗಿತ್ತು ರಚ್ಚು? ಹೆಂಗಿತ್ತು ಗೊತ್ತಾ, ನಾನು ಎಲ್ಲ ಪರ್ಫಾರ್ಮೆನ್ಸ್ ಆದ್ಮೇಲೆ ರವಿ ಸರ್ ಸುಮ್ನೆ ಹಿಂಗ್ ಬಂದು ಹಿಂಗ್ ಕುತ್ಕೊಂಡು ನೋಡಿದೆ ಸರ್. ಅಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್ ಹೆಂಗ್ ಕೂತಿದ್ದಾರೆ, ಅಲ್ಲಿ ನೋಡಿ ಸರ್. ಇವರೆಲ್ಲ 40 ವರ್ಷದಿಂದ ನಾನು ಸಿನಿಮಾ ಹಿಂಗೆ ಕೂತು ನೋಡಿರೋದು ಇವರು. ಟ್ರೀಟ್, ಆಲ್ವೇಸ್ ಅ ಟ್ರೀಟ್ ನೀವು ವೇದಿಕೆ ಮೇಲೆ ಬಂದಾಗ. ಬಟ್ ಇವತ್ತು ತುಂಬಾ ಚೆನ್ನಾಗಿತ್ತು ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ಸರ್ ಜೊತೆಗೆ. ನಿಮ್ಗೆ ಹೆಂಗ ಅನಿಸ್ತು ಸರ್? ನನಗೆ ರಚು ಇಷ್ಟಪಟ್ರು, ಎಲ್ಲರೂ ಇಷ್ಟಪಟ್ರು. ಸೊ ವಾಟ್ ಎವರ್ ಬೆಸ್ಟ್ ಸ್ಟೇಜ್ ಮೇಲೆ ಕೊಡೋಕ್ಕಾಗುತ್ತೆ ಅದಷ್ಟೇ ಗೊತ್ತಿರುತ್ತೆ ಅಷ್ಟೇ. ಆ ಮೂಮೆಂಟಲ್ಲಿ ಬಂದು ಇನ್ನೊಂದು 5 ನಿಮಿಷ ಹಾಕಿದ್ರು ಅದು ಎನರ್ಜಿ ಬೀಳೋರ್ಗು ಬೇಕಾದ್ರೆ ಆಡ್ಬಿಡ್ತಿದ್ದೆ ಅಷ್ಟೇ. ಸುಕ್ಕು ಏನಂತಾರೆ ಈ ಪರ್ಫಾರ್ಮೆನ್ಸ್ಗೆ ಜೆನ್ಸಿಲಿ? ಡೋಪ್ ಪರ್ಫಾರ್ಮೆನ್ಸ್. ಡೋಪ್ ಪರ್ಫಾರ್ಮೆನ್ಸ್, ಬೆಂಕಿ ಪರ್ಫಾರ್ಮೆನ್ಸ್ ನ ಡೋಪ್ ಪರ್ಫಾರ್ಮೆನ್ಸ್, ರಿಸ್ ಪರ್ಫಾರ್ಮೆನ್ಸ್ ಅಂತಾರೆ. ಇನ್ಮೇಲೆ ನಾವು ಹೇಳ್ತೀವಿ ಹೆಂಗಿತ್ತು ರಿಸ್ ಡೋಪ್ ಪರ್ಫಾರ್ಮೆನ್ಸ್. ಡೋಪ್ ಪರ್ಫಾರ್ಮೆನ್ಸ್. ಫೈರ್. ನಿಂದು ರಿಸ್ಕ್ ಪರ್ಫಾರ್ಮೆನ್ಸ್ ಅಲ್ಲ, ರಿಸ್ಕ್ ಪರ್ಫಾರ್ಮೆನ್ಸ್. ರಿಸ್ಕ್
ಸೂಪರ್ ಸರ್, ಧನ್ಯ. ತುಂಬಾ ಖುಷಿ ಆಯ್ತು ನನಗೆ. ಅವನಂತೂ ಏನು ಹಿಡ್ಕೊಂಡಾಗ ಏನು ಮಾಡ್ತಿರ್ಲಿಲ್ಲ ಅಲ್ಲ ಸರ್. ಇವತ್ತು ಹೇಳಿ ನಿನ್ ನಾಲ್ಗೇನು ಬ್ಲೀಚಿಂಗ್ ಪೌಡ್ರ್ ಹಾಕ್ತೋಳಿಯಾ? ನಮ್ದೆಲ್ಲ ಸೇರಿ ರವಿ ಸರೇ ಮಾಡ್ಕೊಬಿಟ್ರು, ನಾನೀಗ ಏನ್ ಮಾಡ್ಕೊಂಡು. ನೀನು ಬರೀ ಇದೇ ಹೇಳ್ತಿರೋ. ನಿಂಗೆ ಅವಕಾಶ ಸಿಕ್ಕಿದ್ರೆ ಏನು ಮಾಡ್ಬೇಡ. ಹೋಗ್ತೀಯಾ ಇಲ್ವಾ? ಹುಲಿ ಲವ್ಲಿ ಲವ್ಲಿ. ಗೋಪಾಲ್, ಏನಪ್ಪ ಏನಾಯ್ತು? ನಿನ್ನೊಳಗೆ ಏನ್ ಅನುಭವ ಆಗಿತ್ತು ನಮಗೂ ಅಷ್ಟೇ ಆಗಿದೆ ಬಿಡ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟಿ. ಇಲ್ಲೊಬ್ಬ ಹುಡುಗ ಪ್ರೀತಿಸಿದ ಹುಡುಗಿನ ಮದುವೆ ಆಗ್ತಾ ಇದ್ದಾನೆ. ಆದರೆ ಆ ಹುಡುಗಿಗೆ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆ ಏನು? ಆ ಸಮಸ್ಯೆಯಾಗೆ ಉಳಿತಾ, ಆ ಸಮಸ್ಯೆ ಬಗೆಹರಿತಾ, ಆ ಸಮಸ್ಯೆಯ ಒಂದು ಸ್ಕಿಟ್ ಮೂಲಕ ಬಗೆಹರಿಸ್ಕೊಳ್ಳೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಹುಲಿ ಕಾರ್ತಿಕ್, ಅನನ್ಯ, ಅಮರ್, ನವಾಜ್, ಉಲ್ಲಾಸ್, ಪವಿ, ಪೂವಪ್ಪ, ಸುನಿಲ, ಅಮೃತ ಅಂಡ್ ಕಿನ್ನ. ನೋಡ್ತಿದ್ದಾರೆ ಕಡೆ. ಅಯ್ಯೋ ಎಲ್ಲ ನೋಡ್ತಿದ್ದಾರೆ. ರಚು ಮ್ಯಾಮ್ ನಮಸ್ಕಾರ. ರವಿ ಸರ್ ಸಲಾಮ್ ಅಲೈಕುಮ್. ವಾಲೇಕುಮ್ ಸಲಾಮ್. ಸರ್ ಇವರು ನಮ್ದಕ್ಕೆ ಛೋಟೆ ಮಿಯಾ ಅಂತ. ರಚು ಮ್ಯಾಮ್ ಇವ್ರು ನಮ್ದಕ್ಕೆ ಬಡ ಮಿಯಾ ಅಂತ. ಅಯ್ಯೋ ಸರ್ ನಮ್ಮಿಬ್ರದ್ದು ಮದ್ವೆ ಆಗ್ಬಿಟ್ಟು 35 ವರ್ಷ ಆಯ್ತು. ಅಯ್ಯೋ ಕಡೆ ರೀ ಎಲ್ಲಿ ನಮ್ಮ ಮಗ ಕಾಣಿಸ್ತಾನೆ ಇಲ್ಲ. ಹೌದಲ್ಲ, ಎಲ್ಲಿ ಕಾಣಿಸ್ತಾ ಇಲ್ಲ. ಮಗನೇ ಮಗನೇ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಬಿಡಲೇ. ಅಪ್ಪ ಅಮ್ಮ. ಅಯ್ಯೋ ಏನಾಯ್ತಪ್ಪ ಆ ಥರ ಕಿರಿಸ್ತಿದ್ಯಾ? ಏನಿಲ್ಲ ಅಮ್ಮ, ಒಂದ್ 3 ತಿಂಗಳಿನ ಒಂದು ದನ ಕೊಟ್ಟಿದ್ರು, ಸಾಕಿ ಸಾಕಿ ಅಮ್ಮ ಅಂತ ಆಗ್ಬಿಟ್ಟಿದ್ದೀನಿ ಅಮ್ಮ. ಏನಯ್ಯ ವಿನಯ? ಅದು ಏನು ನಯ ಏನು ವಿನಯ, ಏನಯ್ಯ ವಿನಯ ಅಲ್ಲ. ಅದೆಲ್ಲ ಹೋಗ್ಬಿಡಿ, ಎಲ್ಲ ಕರೆಕ್ಷನ್ ಬೇಕಾ? ಮಗ ನೀನು ಒಂದು ಒಳ್ಳೆ ಹುಡುಗಿ ನೋಡಿದೀನಿ, ನಮ್ಮ ಮನೆಗೂ ಒಳ್ಳೆ ಶೂಟ್ ಆಗ್ತಾಳೆ ಕಣ ಅವಳು. ಅಪ್ಪ ರೀ ನಮ್ಮ ಮಗನ್ ಇನ್ನೂ ಬೆಳೆದೇ ಇಲ್ಲ. ಏನೇ ಏನು ರೀ ಹಲ್ಲು ರೀ ಹಲ್ಲು. ಹಲ್ಲು ಹಲ್ಲು.
ನಾ ಕತ್ತೆ ವಯಸ್ಸಾಗೈತಿ ಯಾವ ಕಾಲಕ್ಕೆ ಏನೇನು ಆಗೋದು ಆಗ್ಬೇಕು ಕಣೆ. ಅಪ್ಪ ನಾನು ಆಗೋದಾದ್ರೆ ಲವ್ ಮ್ಯಾರೇಜ್ ಆಯ್ತೀನಿ. ಮ್ಯಾಟ್ ತೊಗೊಂಡು ಹೊಡಿತೀನಿ ಅಷ್ಟೇ. ನೀನ್ ಮೆಟ್ಟಲ್ಲಿ ಹೊಡೆದ್ರೆ ಪೌಡರ್ ಪ್ಯಾಡಲ್ಲಿ ಹೊಡೆದಂಗೆ ಇರ್ತದೆ. ಸುಮ್ಮನೆ ರಪ್ಪ. ಲೇ, ನಿನ್ನ ಮುಸುಳಿಗೆ ಯಾವ ಹುಡುಗಿ ಕಡೆ ಬೀಳ್ತಾಳೆ? ರೀ ನಿಮಗೆ ನಾನು ಬಿದ್ದಿಲ್ವಾ? ಅಪ್ಪ ಮನೇಲಿ ಹೆಲ್ಮೆಟ್ ಹಾಕೊಂಡು ಓಡಾಡು ಅಂತ ಹೇಳಿಲ್ವಾ? ಓಡಿ ಬಿಡಿ ಮ್ಯಾಗ ಹಾಕೋತೀನಿ. ಏ ಬಾರಿ ಹೋಗೋಣ. ಬನ್ರಿ. ನಮ್ಮ ಸಿಂಹ. ಸಿಂಹ ಸಿಂಹ. ಅಯ್ಯೋ ಎಂತ ಅಮ್ಮ ಎಂತ. ಅಯ್ಯೋ ಹುಲಿ ಬಂತು ಜಿಂಕೆ ಹತ್ತಿರ. ಜಿಂಕಿ ಆಯ್ತು ಹೆಣ್ಣು ಹುಲಿ ಪ್ರೀತಿ ಹತ್ತಿರ. ಎಷ್ಟು ಹತ್ತಿರ ಪ್ರೀತಿ ಎಷ್ಟು ಎತ್ತರ. ಪ್ರಶ್ನೆಗಿಲ್ಲ ಉತ್ತರ. ಅನನ್ಯ ಕಾರ್ತಿಕ್ ಯಾವಾಗ ನಮ್ಮ ಮದ್ವೆ ಹೇಳೋ. ನಿಮ್ ಮನೇಲಿ ನಾನು ಒಪ್ತಾ ಇಲ್ಲ, ನಮ್ಮ ಮನೇಲಿ ನಿನ್ನ ಒಪ್ತಾ ಇಲ್ಲ, ಒಟ್ನಲ್ಲಿ ಮದುವೆ ಆಯ್ತಾ ಇಲ್ಲ. ಒಂದ್ ಕೆಲಸ ಮಾಡೋಣ, ಈಗಿಂದ ಮದುವೆ ಆಗಿ ಕದ್ದು ಸಂಸಾರ ಮಾಡೋಣ. ಏನಂತ್ಯ? ಡನ್. ಏನ್ ರಿಯಾಕ್ಷನ್ ಕೊಡ್ಲಪ್ಪ? ಸ್ವರ್ಗದ ಬಾಗಿಲು ಸ್ವರ್ಗದ ಬಾಗಿಲು. ಮಲ್ಗೊಬ್ಬ ಮಾವಿನ ಹಣ್ಣಿ, ಚೆಂದುಳ್ಳಿ ಹಣ್ಣಿ, ಮಿಂಚುಳ್ಳಿ ಹಣ್ಣಿ. ನೀನು ಸೀದ್ರಾಕ್ಷಿ ಕಾಮಾಕ್ಷಿ, ದೂರಾದ್ರೆ ಹುಳಿಯ ದಾಕ್ಷಿ. ಅಯ್ಯೋ ಫಸ್ಟ್ ಟೈಮ್ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ಅನನ್ಯ. ನೋಡೋ, ಆರೆಂಜ್ ಕ್ಯಾಪ್ ನಂದು, ಪರ್ಪಲ್ ಕ್ಯಾಪ್ ನಿಂದು, ಈ ಸತಿ ಕಪ್ ನಮ್ದು. ಇದುವರೆಗೂ ನಮ್ಮ ಬಾಸು ನನ್ನ ಈ ಪರ್ಫಾರ್ಮೆನ್ಸ್ ಕಾಯ್ತಾ ಇದ್ದಾರೆ. ಒಂದೇ ಒಂದ್ಸತಿ ನೀನ್ ರೊಮ್ಯಾನ್ಸ್ ಮಾಡಿ ನನ್ನ ಹೆಸರು ಉಳಿಸು ಅಂದರೆ ಇಲ್ಲಿ ಕೇಳಿಸ್ಕೊ, ಇವತ್ತು ಮುಹೂರ್ತ ಚೆನ್ನಾಗಿಲ್ಲ. ಯಾವನ್ನ ಕೇಳಿ ಥರ್ಡ್ ಅಂಪೇರ್ ಡಿಸಿಷನ್ ತಗೊಂಡೆ ನೀನು? ಅಲ್ಲ, ಇಲ್ಲಿ 2 ಅಂಪೇರ್ ಇರೋದು ಸಾಲದ ಮೇಡಮ್. ಇವ್ರು ಥರ್ಡ್ ಅಂಪೇರ್ ಡಿಸಿಷನ್ ಯಾವನ್ ಕೇಳಕ್ ಕೇಳಿದ್ ನಿನ್ಗೆ? ನಾನು ಇವತ್ತು ಬೇಡ ಅಂದೆ, ನಾಳೆ ಬೇಡ ಅನ್ನ. ರೊಮ್ಯಾನ್ಸ್ಗೆ ಯಾವ ಮುಹೂರ್ತನಿಲ್ಲ. ಎನಿ ಟೈಮ್ ಸರ್ ಏನು? ಇಲ್ಲಿ ಮಲ್ಕೊಳ್ಳಿ, ನಾನು ಒಳಗೆ ಮಲ್ಕೊಳ್ಳಿ. ನೀನ್ ಅಲ್ಲಿ ಮಲಗಿ, ನಾನು ಇಲ್ಲಿ ಮಲಗಾಕ ಮದುವೆ ಆಗಿದ್ದು. ಸುಮ್ಮನೆ ಮಲ್ಕೊಳ್ಳಲೆ. ಅದು ಸುಮ್ಮನೆ ಮಲಗಕ್ಕಾಗಲ್ಲ. ಅದು ಇನ್ನೊಂದು ನಂಗೊಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಮನ್ಸಂಗ್ ಬರ್ತೇನ್ ಮರಕ್ ಬರ್ತದೇನ್ರಿ? ಎಲ್ಲ ಬಿಡ್ರಿ. ಹುಲಿ ನೀನ್ ತಲೆ ಕೆಡ್ಸ್ಕೊಬೇಡ ಹುಲಿ. ನೀನ್ ಮಜಾ ಮಾಡಿ ಮಾತ್ರ. ಕಾಂತಿ ಏನ್ ಈ ಸೆಟ್ಟು ಪ್ರಾಪರ್ಟಿ ಕರೆಕ್ಟ್ ಆಗಿ ಇಟ್ಕೊಂಡಿಟ್ಟಿದ್ದಾರೆ. ಅದು ಮುಹೂರ್ತ ಏನಾದ್ರು ಚೇಂಜ್ ಮಾಡೋದಿದ್ರೆ ಮಾಡೋದ್ಲ ನೋಡೋಣ ಒಂದ್ ಕೈ. ಕಾರ್ತಿ ಮ್ಯಾಮ್ ಹಿಂಗ್ ಮಲ್ಗಕ್ಕ ನಿನ್ ಮದ್ವೆ ಆಗಿರೋದು. ರೊಚ್ಚಿಗೆದ್ದ ಹುಲಿ. ಮೂಡೆಲ್ಲ ಹೋದ್ರ ಮೇಲೆ ಬಾ ಅಂತ ಮಧ್ಯರಾತ್ರಿ ಮೂಡ್ ಬಂದ್ಬಿಟ್ಟತಿ ಹುಳಿ. ಮದುವೆ ಮನೇಲಿ ಉಳಿದಿದ್ ಪಳ್ದಿದ್ದೆಲ್ಲ ಕಟ್ಸ್ಕೊ ಬಂದು ಇಲ್ಲೇ ತಿಂತವಳಲ್ಲಪ್ಪ. ಏಯ್ ಉಳಿದಿದ್ ಪಳ್ದಿದ್ದು ಆಮೇಲೆ ತಿನ್ನುವಂತೆ ಬಾ ಮಲಿಕಳನ್ ಓನ್ ಬಾ ಅತ್ಲೆಗೆ. ಒಬ್ಳು ಹೆಣ್ಣು ಕೂತ್ಕೊಂಡು ಇಲ್ಲಿ ಊಟ ಮಾಡ್ತಾ ಇದ್ರೆ ಮಲಿಕೊಳ್ಳೋಣ ಬಾ ಅಂತೀಯನೋ? ಸರ್ ನನ್ನ ಹೆಂಡ್ತೀನಿ ನಾನು ಮಲಿಕಪ್ಪ ಅಂದೆ ಬೇರೆಯವ್ರು ಕರಿಯಕ್ಕಾಯ್ತದ ಸರ್? ಓ ಸರ್, ಇವಳು ಹೇಳಿದ್ಲು ಕನ್ಸಲ್ಲಿ ಇರ್ತೀನಿ ಅಂತ. ಕನ್ಸಲ್ಲ ಅವಳೆ, ಕನ್ಸಲ್ಲೇ ಹೋಯ್ತೀನಿ ನೋಡು. ಏಯ್ ನೀಟಾಗಿ ಹೋಗು. ಕನಸಲು ನೀನೆ ಮನಸಲು ನೀನೆ ನನ್ನಾಣೆ. ಎಲ್ಲಿ ಬರ್ತಾ ಇದೀಯಾ? ಕನ್ಸಲ್ಲಿ ಬಂದ್ಯಾ? ಬಂದೆ. ಏನಮ್ಮ ಫೋರ್ಸ್? ಸಾಂಗ್ ಸೆಲೆಕ್ಷನ್ ಸರಿ ಇಲ್ಲ. ಹೌದು. ಗುರುಗಳು ಇಲ್ಲಿರ್ತ ನಾನು ಎಲ್ಲ ಹೇಳಿದೆ. ಕನಸುಗಾರನ ಒಂದು ಕನಸು ಕೇಳಮ್ಮ, ಕನಸುಗಾರನ. ತುಂಬಾ ಆಟಿಟ್ಯೂಡ್ ನಂಗೆ ಇಷ್ಟ ಆಗಲ್ಲ ಸರ್.
ಇವಳಿಗೆ ಯಾವ ಸಾಂಗು ಇಷ್ಟ ಆಗಲ್ಲ. ಇವ್ರ ಅಪ್ಪ ಬರೀತಾರಲ್ಲ 3 ಹನಿಗವನ, ಅದೇ ಇಷ್ಟ ಆಗೋದು. ಹೇಳ್ತೀನಿ ನೋಡಿ ಈಗ. ಸಸ್ಯ ತಿಂದೋನ್ ಸಸ್ಯಾರಿ, ಮಾಂಸ ತಿಂದೋನ್ ಮಾಂಸಾರಿ, ಸಮಸ್ಯೆ ತಿಂದೋನೇ ಸಂಸಾರಿ. ಊಟ ಮಾಡ್ತಿರೋಳ್ನ ಬಾ ಸಂಸಾರ ಮಾಡು ಬಂದ್ ಕರಿತ್ಯ. ಅಯ್ಯೋ ಈ ಮಲಗಿದ್ರು ಹೊಡಿತಾಳೆ, ಕೂತ್ ಬಿಡ. ಬೆಳಗಾಯ್ತು. ಅಪ್ಪ ರೀ ಮಾಂಸ ತಿಂದೋನ್ ಮಾಂಸಾರಿ, ಸಸ್ಯ ತಿಂದೋನ್ ಸಸ್ಯಾರಿ, ಸಮಸ್ಯೆ ತಿಂದೋನ್ ಸಂಸಾರಿ. ನಿಮ್ಮ ಅಪ್ಪನೇ ಬರ್ತಾರೆ. ಗೊತ್ತು ಏನೇ ಇದು ರಾತ್ರಿ ಚೆನ್ನಾಗೇ ಇದ್ರಲ್ರಿ, ಯಾರ್ರೀ ಈ ತರ ಹೊಡೆದಿದ್ದು? ರಾತ್ರಿ ನಿಮ್ಮ ಅಪ್ಪ ಬಂದು 2 ಕವನ ಹೇಳ್ತೀನಿ ಅಂದ್ರು, ನಾನು ಕೇಳಲ್ಲ ಅಂದೆ, ಹೊಡೆದು ಬಿಟ್ರಮ್ಮ. ಯಾರ್ ಈ ತರ ಹೊಡೆದಿದ್ದು? ಏನ್ ನಾಯಿಗೆ ಹೊಡೆದಂಗೆ ಹೊಡ್ಕೊಬಿಟ್ಟು ಯಾರು ಹೊಡೆದಿದ್ದು ಅಂತ ಕೇಳ್ತಾ ಇದ್ಯಾ? ನಾನಿಗೆ ಹೊಡೆದ್ನ? ನೀನೇ ಕಣಮ್ಮ. ನನ್ ಪತಿ ದೇವ್ರಿಗೆ ಹೊಡೆದ್ನ? ಹೌದು. ಅಯ್ಯೋ ನಿರಂಜನ್ ಸರ್ ಗಂಡಂಗ್ ಹೊಡೆದ್ಬಿಟ್ನಂತೆ. ನನ್ ಗಂಡಂಗ್ ಹೊಡೆದ್ಬಿಟ್ನಂತೆ ರಚ್ಚು. ಗಂಡಂಗ್ ಹೊಡೆದ್ಬಿಟ್ನಂತೆ. ಇದು ಕೇಳಿ ನನ್ ಗಂಡಂಗ್ ಹೊಡೆದ್ಬಿಟ್ನಂತೆ. ಮಾನಟಿ ಆಡಿಷನ್ ಇದೆ ಅಂತ ಒಂದೇ ಒಂದು ಪ್ರೋಮೋ ಬಿಟ್ಟಿದ್ ಕಿಟ್ ಆಕ್ಟಿಂಗ್ ಮಾಡ್ತಾವ. ನೀವು ಸೆಲೆಕ್ಟ್ ಮಾಡ್ಬಿಟ್ಟಿದ್ರೆ. ಸಾರಿ ಕಾರ್ತಿ, ನನಗೆ ಗೊತ್ತಾಗ್ಲಿಲ್ಲ. ಅದು ನನ್ನ ಕತೆನ ಬರೀ ಸಿನಿಮಾ ಅಲ್ಲ, ವೆಬ್ ಸೀರೀಸೇ ಮಾಡ್ಬೋದು. ಅದು ಅಯ್ಯನ ಮನೆ, ಇದು ಅನನ್ಯನ ಮನೆ. ಚೆನ್ನಾಗಿದೆ. ಅದೇನಂದ್ರೆ ನಂಗೆ ರಾತ್ರಿ ಏನಾಗಿರುತ್ತೆ ಅದು ಬೆಳಗ್ಗೆ ಎದ್ದಾಗ ನೆನಪೇ ಇರೋದಿಲ್ಲ ಮ್ಯಾಮ್. ಈ ಬುಲ್ಬುಲ್ 2 ನಾನ್ ದರ್ಶನ್ ಸಾರ್ ಅದೇ ಅಂತ ಖುಷಿ ಪಡ್ಲು, ಅಥವಾ ದಿನ ಎದ್ದು ಹೊಡ್ತಾ ತಿನ್ಲಿ ಅಂತ ನೋವು ಪಡ್ಲು, ಒಂದು ಗೊತ್ತೈತೆ ಅಲ್ವಲ್ಲಮ್ಮ. ಸಾರಿ ಕಾರ್ತಿ, ಏನಾದ್ರು ಪರಿಹಾರ ಮಾಡೋ. ಇದಕ್ಕೊಂದು ಪರಿಹಾರ ಇದೆ. ನಮ್ಮ ಹತ್ರ ಒಬ್ರು ಡಾಕ್ಟರ್ ಇದ್ದಾರೆ. ಅವ್ರು ಜಾಸ್ತಿ ಮಾತಾಡಲ್ಲ, ಕೊಟ್ಟಿರೋ ಡೈಲಾಗ್ ಎಲ್ಲ 2 ಕಟ್ ಮಾಡಿ ಓದ್ತಾರೆ. ಡಾಕ್ಟರ್ ಅಯ್ಯೋ ಡಾಕ್ಟ್ರೆ ಸಖತ್ತಾಗವ್ರೆ. ಯಾರು ಏನಾಯ್ತು? ಎಲ್ಲಿ ಏನ್ ಪ್ರಾಬ್ಲಮ್? ನನಗೆ ಪ್ರಾಬ್ಲಮ್. ಇವ್ರಿಗ ಏನಾಯ್ತು? ಇವ್ರಿಗೆ ಏನಾಗ್ಬಿಟ್ಟು ಬನ್ನಿ ಇಲ್ಲಿ ಅಂತ ಅಂದ. ಸರಿ, 1 ನಿಮಿಷ ಇರಿ. ಇದು ತಗೊಳ್ಳಿ. ಪಕ್ಕಾ ಸರಿ ಹೋಯ್ತ್ಯಾ? ಅಲ್ಲ ಡಾಕ್ಟ್ರೆ, ಇದನ್ನ ಹೆಂಗ್ ತಗೊಳ್ಳೋದು? ಸಿಪ್ ಬೈ ಸಿಪ್ ತಗೊಂಡ್ಬೇಕು. ಓಕೆ ನೋಡಮ್ಮ, ನಿಂಗೆ ಅಷ್ಟು ಗೊತ್ತಾಗಿಲ್ಲ ಅಂದ್ರೆ 6 ಗಂಟೆ ಮೇಲೆ ಈ ಅಮ್ಮನ್ ಫಾಲೋ ಮಾಡೋ ಗೊತ್ತಾಯ್ತದೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಹೋಗ್ತಾ ಆದ್ಮೇಲೆ ಬಾಟ್ಲು ಕೊಟ್ಬಿಡಿ. ಅಯ್ಯೋ ಅಮ್ಮ, ನೋಡ್ರಿ ನಿಮ್ಮ ಮಗುಂದು. ಏನೇ ಕರೆಕ್ಟ್ ಆಗಳೆ. ಸಾರಿ ನಿಮ್ಮ ಮಗುನ್ನ ನೋಡ್ರಿ. ಏ ಹುಲಿ ಬಾಚೆ. ಅಪ್ಪ ಹುಲಿ ಬಂತು. ಸಾರಿ ಇಲ್ಲಿ ಏನಪ್ಪ? ಏನು ನಮ್ಗೆ ಗೊತ್ತಿಲ್ಲಾರ್ದಂಗ್ ಮದುವೆ ಆಗಿ ಇಲ್ಲಿ ಬಂದು ಸಂಸಾರ ಮಾಡ್ತಿದ್ಯಾ ನೋಡಿ. ಇವ ನಮ್ಮ ಮಗ ಅಲ್ಲ, ದೊಡ್ಡ ಪೋಲಿ ಮಗ. ಅಯ್ಯೋ ಅಮ್ಮ, ಇವತ್ತು ರಾತ್ರಿ ತೋಟದ ಕಡೆ ಹೋಗ್ಬೇಡ ಅಮ್ಮ. ಯಾಕೆ? ಕರಡಿ ಬಂದಂತ ವಾರ್ಡ್ ಬಿಸಾಕಿದ್ರು. ಅಪ್ಪ ಅವಳು ನೋಡಿದ್ರೆ ನೀವು ಒಪ್ಕೊಂಡೇ ಇರಕ್ ಸಾಧ್ಯನೇ ಇಲ್ಲ. ಪ್ಲೀಸ್ ಒಪ್ಕ ಅಪ್ಪ. ಓ ಸರಿ, ಕರ್ಸು ನೋಡ್ತೀನಿ. ಚಿನ್ನಿ ಹೆಜ್ಜೆಯ ಮೇಲೊಂದು ಹೆಜ್ಜೆ ಇಟ್ಬಿಟ್ಟು ಬಂದೇ ಬಿಡಲ್ಲಪ್ಪ. ಬಂದೆ. ನಮಸ್ಕಾರ ಅತ್ತೆ. ನಮಸ್ಕಾರ ಮಾವ. ಏನು ಇದು? ಎಂತ ಹುಡುಗಿ ಮದುವೆ ಆಗಿದೆ ನೋಡಿ ನಿಮ್ಮ ಅಮ್ಮನ್ನ. ಅಯ್ಯೋ ಅಲ್ಲಲ್ಲ ರೀ, ಇಲ್ಲಿ. ಅಯ್ಯೋ ನೋಡಿ ನಿಮ್ಮ ಅಮ್ಮನ್ನ, ಎಷ್ಟು ಬ್ಯೂಟಿಫುಲ್, ಸುಂದರವಾಗಿ ಬ್ಯಾರಲ್ ತರ ಇದ್ದಾಳೆ. ಅದು ಬಿಟ್ಟು ನೀವು ಯಾರು ಕಸವಾಗಿ ಕಡ್ಡಿನ ಮದುವೆ ಆಗಿದೆಯಲ್ಲ. ನಿನಗೂ ಅಷ್ಟೇ ಹುಡುಗಿನ ಮದುವೆ ಆಗು ಅಂದ್ರೆ ಹಡಗು ಮದುವೆ ಆಗಿದ್ಯಾ? ನಾನೇನು ಹೇಳಿದ್ನ? ಹಂಗೆಲ್ಲ ಅನ್ಬಾರ್ದು ಕೊಡು. ಅಮ್ಮ ತಾಯಿ ಕಳಿ ಚುರ್ರು. ಸೂಪರ್ ಆಗಿ ಅವಳು ನೋಡಿ, ಅವಳು ಏನ್ ಬೇಕಾದ್ರೆ ಕೇಳು. ಆಯ್ತು, ಹಂಗಂದ್ರೆ ಅವ್ಳು ಕಪ್ಪಿ ತುಂಬೋಗು. ಆಯ್ತು ಮಾವ. ನೀನು ಗೊತ್ತಿಲ್ಲ ಹೆಂಗ್ ಮಾಡ್ತಾಳೆ ಗೊತ್ತಾ? ಕೈಲೇನೆ ಮಾಡ್ತಿರ್ಬೋದಲ್ಲ. ತಗೊಳ್ಳಿ ಮಾವ, ಕುಡೀರಿ. ಎತ್ತು ಇದು ಯಾವ ಟೀ ಅಂತಾನ? ಅದು ಟೀ ಅನ್ನಲ್ಲ, ನಾ ಕೊಟ್ಟಿರೋದು ಕಾಫಿ. ಟೀನು ಮಾಡಕ್ ಬರಲ್ಲ, ಕಾಫಿನೂ ಮಾಡಕ್ ಬರಲ್ಲ, ಅಡಿಗೆನೂ ಮಾಡಕ್ ಬರಲ್ಲ. ಒಂದ್ ನಿಮಿಷ ಇರು. ಏನು? ನಿಂಗೆ ರಾತ್ರಿ ಏನಂತ ವಿಷಯ ಗೊತ್ತಿಲ್ಲ, ಸ್ವಲ್ಪ ಸುಮ್ಮನೆ ಇರ. ರಾತ್ರಿ ವಿಷಯ ಬೇಡ, ಹಗಲು ವಿಷಯ ಬೇಡ, ನಮ್ಗೆ ಆಗಲ್ಲ. ಡೈವರ್ಸ್ ಕೊಡು. ಅಪ್ಪ ಡೈವರ್ಸ ಬ್ಯಾಡ ಕಣಪ್ಪ, ಒಂದ್ ಸ್ವಲ್ಪ ತಡ್ಕ ಹೇಳಿ. ಅವೆಲ್ಲ ತಡ್ಕೋದಿಲ್ಲ. ಸಾರಿ ಮಾವ. ಕೊನೆಯಲ್ಲಿ ಒಂದ್ ಸ್ಟೆಪ್ ಇದೆ, ಮಾಡ್ತೀರಾ? ತೋರ್ಸು. ಜಡ್ಡಿನಕ, ಜಜ್ಜಿನಕ, ಪಂಪನಕ, ಪಂಪನಕ. ಮಗ
ಇದು ಲಾಸ್ಟ್ ಅಲ್ಲಿ ಇದೇನು ಬಾಡಿಸ್ಕೊ ಅಂತ. ನಮ್ಮ ಮಗು ತುಂಬಾ ಪೋಲಿ ಕಡೆ. ಬನ್ರಿ ಮಲ್ಕೊಂಡು ಮದುವೆ ದಿನ ಮಲ್ಕೊಂಡಿದ್ದು. ರಚು ಮೇಡಮ್ ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಈಕೇನು ಇಲ್ಲಿ ಮಾಡತ್ತಾಳ? ಏನು ಮಾಡಕತ್ತದು? ಏ ಸಸಿ ಬಂಗಾರ, ಇಲ್ಲಿ ಏನು ಮಾಡತ್ತಮ್ಮ? ಬಾ ಮನೆಗೆ ಹೋಗಮ್ಮ. ಒಂದ್ ಹೆಣ್ಮಗು ಕೂತ್ಕೊಂಡು ಹಣ್ಣು ಹಪ್ಲು ತಿಂತಾ ಇದ್ರೆ ಕೆನ್ನೆ ಗಿಂಟೇನೋ ಕಪ್ಪೆ ಮುಗಿದವನೆ. ನಿಮ್ ಮನೇಲಿ ಯಾರು ಹೆಣ್ಮಕ್ಳಿಲ್ವೇನೋ? ಹೊಡೆದು ತಮ್ಮಿಟ್ಟ ಬಿಡ್ಬೇಕು. ಅಯ್ಯೋ ಸೊಸೆ ಬಾರಿ ಕಾಲು ನೋವ್ತಿದೆ, ಕಾಲೊತ್ತು. ಅಯ್ಯೋ ಇಲ್ಲೇ ಇದ್ದಾಳ ಸೊಸೆ. ಏನೇ ಮಾಡ್ತಿದ್ಯಾ ಇಷ್ಟೊತ್ತಲ್ಲಿ? ಗೆಣಸ್ ಕೀಳ್ತಾ ಇದ್ದೆ, ಬರ್ತೀರಾ? ಅಯ್ಯೋ ಗೆಣಸು ಬೇಡ, ಗ್ಯಾಸು. ಒಂದ್ ನಿಮಿಷ. ಅಯ್ಯೋ ಅತ್ತೆ, ಮೈ ಗಾಡ್, ಯಾವ ಬಂದು ನನ್ ಕೆನ್ನೆಗಿಂತ ಕೂತಿಯಾನೆ, ಬಂದ್ ಕಾಲು ತುಂತೀನಿ. ಅಯ್ಯೋ ಅಯ್ಯೋ ಏನ್ ಮಾಡ್ಬೇಕು? ಅಯ್ಯೋ ಇಲ್ಲಿ ಊರಿಂದ ಅಪ್ಪ ಬಂದಿದ್ದಾರೆ, ಅವ್ರಿಗಾದ್ರೂ ಹೊಡ್ಕೊ. ಅಬ್ಬಾ ನಾಯಿ ಹೊಡೆದಂಗೆ ಹೊಡೆಲ್ಲ. ಮೆಟ್ಟಿರ್ತೀನಿ ಹೊಡ್ಲಪ್ಪ. ಬರೀ ನಾಯಿಗಲ್ಲ ಕಣ, ಬಂದ್ಬಿಟ್ಟು ಪಚ್ಚಿಕ್ ಡಿಚ್ಚಿಕ್ ಅಂತೆಲ್ಲ ಹೊಡೆದ್ಬಿಟ್ಲು ಕಣ. ನನ್ನ ಜೀವನದಲ್ಲಿ ಏನೇನು ಕರ್ಮ ನೋಡ್ಬೇಕು ಅಮ್ಮ. ಅಪ್ಪ ದವಾಖಾನೆ ಏನಾದ್ರು ತೋರಿಸಿದೇನಪ್ಪ? ಹಾಸ್ಪಿಟ್ಲಿಗೆಲ್ಲ ತೋರಿಸಿದೀನಿ. ಅವಳಿಗೆ ರಾತ್ರಿ ಓಡಾಡೋ ಕಾಯಿಲೆ ಐತೆ. ಬೆಳಿಗ್ಗೆ ಏನ್ ಮಾಡಿದೀನಿ ಅಂತ ನೆನಪಿರಲ್ಲ. ನೋಡು, ಡಾಕ್ಟ್ರು ಒಂದ್ ಮೆಡಿಸಿನ್ ಕೊಟ್ಬಿಟ್ಟವ್ರೆ. ಎಲ್ಲಿಟ್ಟಿದ್ಯಾ? ಅಯ್ಯೋ, ಈ ಮೆಡಿಸನ್ ಸಿಪ್ ಬೈ ಸಿಪ್ ತಗೊಂಡ್ರೆ ಒಳ್ಳೇದಾಯ್ತದೆ ಅಂದಿದ್ದಾರೆ. ಇದು ಕೋವಿಡ್ ಡಾಕ್ಟರ್ ಕೊಟ್ಟಿದ್ದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದು ಅವಳಿಗೆ ಕೊಟ್ಟಿಲ್ಲ, ಮತ್ತೆ? ಇದು ನನಗೆ ಕೊಟ್ಟಿರೋದು. 6 ಗಂಟೆ ಆದ್ಮೇಲೆ ಟೈಮ್ ಆಗುತ್ತಲ್ಲ, ಅದಕ್ಕೆ ಇದ್ರೊಂದು ಏನು ವರ್ಕ್ ಆಗಲ್ಲ. ನನಗೊಬ್ರು ಮಂತ್ರವಾದಿ ಪರಿಚಯ ಅದರ, ಕರೆಸ್ತೀನಿ, ಎಲ್ಲರೂ ದೂರ ಮಾಡಿಬಿಡ್ತಾರ. ಆಯ್ತು ಕಾರ್ಸ, ಅದನ್ನ ನೋಡ್ಬಿಡೋಣ. ಹಲೋ ಮಂತ್ರವಾದಿ, ಸ್ಟೇಜ್ಗೆ ಆಗಮಿಸಿ. ಓಂ ನಮ ಬುಲ್ಲಾಯ ನಮ ಉಲ್ಲಾಯ ನಮ ಓಂ ಉಲ್ಲಾಯ ನಮ ಚಟ್ 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 ಸರ ಪ್ರತ್ ಚರ ಪ್ರತ್ ಚಟ್ ತತ್ ತತ್ ಸಟ್ ಪಟ್ ದ್ರವ್. ಅಮ್ಮ ಹೇಳು ರಾಜ, ಏನ್ ಮಾಡೋದು ಇವಾಗ? ಮಂತ್ರ ಹಾಕು. ಎಷ್ಟು ಜಾಸ್ತಿ ಹಾಕು. ಎಷ್ಟು ಜಾಸ್ತಿ ಹಾಕು. ಟಿಣಿಂಗ ಮಿಣಿಂಗ ಹಾ ಹಾ ಟಿಶ ಟಿಶ. ಇದೆ, ಇಲ್ಲೊಂದು ಸಮಸ್ಯೆ ಇದೆ. ಮತ್ತೆ ನಾನು ಈವೆಂಟ್ ಇದೆ ಅಂತ ಬಾ ಅನ್ನ. ಸಮಸ್ಯೆನೇ ಇರೋದು, ಅದೇನಂತ ಬಗೆಹರಿಸು. ಇದು ಮಂತ್ರ ಮಾಡ್ತೀರಾ? ಏನ್ ಸರ್ ನಿಮ್ದು? ಟಿಣಿಂಗ ಮಿಣಿಂಗ ಟಿಶ. ಟಿಣಿಂಗ ಮಿಣಿಂಗ ಟಿಶ. ಏನೋ ಪಾಪ, ಈವೆಂಟ್ ಕ್ಯಾನ್ಸಲ್ ಮಾಡ್ಕೊಂಬಂದು ಇಲ್ಲಿ ಪೇಮೆಂಟ್ ವರ್ಕೌಟ್ ಮಾಡ್ತಾ ಇದೀಯ ಅಂದ್ರೆ ಟಿಣಿಂಗ ಮಿಣಿಂಗ ಟಿಶ ಅಂತೀನು. ಇನ್ನೊಂದ್ಸರ್ತಿ ಏನಾರು ಈ ಕಡೆ ಬಂದ್ರೆ ಸುಮ್ಮನೆ ಬಿಡಲ್ಲ. ಇವಳು ಮೈಯಲ್ಲಿ ನಿಜವಾಗ್ಲೂ ಒಂದು ಆತ್ಮ ಇದೆ ಕಣೋ. ಏನ್ ಸರ್? ಇವಳು ಮೈಯಲ್ಲಿ ನಿಜವಾಗ್ಲೂ ಒಂದು ಆತ್ಮ ಇದೆ. ಯಾವ ಆತ್ಮ ಐತೆ? ಅವನು ಹಳ್ಳೆ ಲವರು ಪ್ರೀತಿಸಿ ಹಾ. ಚೆನ್ನಾಗಿ ನಂಬಿಸಿ ಹಾ. ಕೈ ಕೊಟ್ಟು ಸತ್ತೋಗವನೆ. ಆ ಆತ್ಮ ಇವಳು ಮೈಯಲ್ಲಿ ಸೇರ್ಕೊಂಡಿದೆ ಕಣೋ. ಇವಾಗ ಇದ್ರ ಬಗ್ಗೆ ಯಾರ ಹತ್ರ ಕೇಳಲಿ? ಅವ್ರ ಅಮ್ಮನ ಹತ್ರ ಕೇಳು. ಅವ್ರ ಅಮ್ಮ ಇಲ್ಲೆಲ್ಲ ಒಡೆ ಕೊಡ್ತಾ ಇರ್ತಾರೆ, ಅವ್ರನ್ನ ಎಲ್ಲಂತ ಹುಡುಕ್ಲಿ. ಅವ್ರ ಅಪ್ಪನ ಹತ್ರ ಕೇಳು. ಮೋಸ್ಟ್ಲಿ ಅವ್ರು ಹನಿಗವನ ಎಲ್ಲ ಬರೀತಾ ಇರ್ತಾರೆ, ಹುಡುಕ್ತೀನಿ ಗೊತ್ತಿರೋ ಜೊತೆಗೆ. ಬೇಡ ಬೇಡಪ್ಪ, ಬರಬಟ್ಟಿ ಹಿಂಗೆ ಮಿಣಿಗೆ ಟಿಶ ಮಾವ ಮಾವ ಯಾರಪ್ಪ ನೀನು?
ಅದೇ ನಾನು ಅನನ್ಯ ಅವರ ಹನಿಗವನ ಏನಾದ್ರು ಬೇಕಾಗಿತ್ತು ಮಾತಾಡ್ತದೆ ಅಪ್ಪ ಮಗ ಹನಿಗಮನ ಅಂತಿರಲ್ಲ ಅದೆಲ್ಲ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅಲ್ಲಿ. ಅದಕ್ಕೆ ನಾನು ಕೊಟ್ಟಿರೋ ಹನಿಗವನ ವರ್ಕೌಟ್ ಆಗ್ಲಿಲ್ವಾ? ಅಯ್ಯೋ ಮಾವ ಇಲ್ಲಿ ಬಾಯಿಲೆ ಏನು? ನಿಮ್ ಮಗಳಿಗೆ ದೆವ್ವ ಹಿಡ್ಕೊಬಿಟ್ಟೈತೆ. ಹಾ. ಯಾವ ದೆವ್ವ ಏನು ಅಂತ ಗೊತ್ತಿಲ್ಲ. ಅದ್ ಯಾರೋ ಒಂದ್ ಸ್ವಲ್ಪ ವರ್ಷ ಪ್ರೀತಿಸಿ ಮದ್ವೆ ಆಗಿ ಸತ್ತೋಗ್ಬಿಟ್ಟವನಂತಲ್ಲ, ಯಾರು ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಅವಳದು ಒಂದ್ ಲವ್ ಸ್ಟೋರಿನಾ 2 ಲವ್ ಸ್ಟೋರಿನಾ ತುಂಬಾ ಇದೆ. ನನಗೆ ವಯಸ್ಸಾಗ್ಬಿಟ್ಟಿದೆ, ಏನೂ ನೆನಪಿಲ್ಲ. ಓ ಯಾರು ಇದ್ರೆ ಕರ್ಕೊಂಬನ್ನಿ ಪ್ಲೀಸ್. ಒಂದ್ ನಿಮಿಷ ಇರು. ಅಯ್ಯೋಯ್ಯೋ ತಾ. ಅಯ್ಯೋ ಮಾಮ ಈ ಅರ್ಜೆಂಟಲ್ಲಿ ಬೂಸ್ಟ್ ಬೇಕಿತ್ತಾ? ಬೂಸ್ಟ್ ತರ ಬಿಟ್ಟು ಬರೀ ಬೂಸ್ಟ್ ಹಾಕಿದ್ಯಾ, ಹಾಲೇ ಹಾಕಿಲ್ಲ ತಗೋ. ಬೂಸ್ಟ್ ಎಲ್ಲ ಕಾಣೋದು ಮತ್ತೆ? ನನ್ನ ಮಗಳು ಊಸ್ಟ್ ಆಗಿರೋ ಅಸ್ತಿ. ನನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿ 1 ವರ್ಷದಿಂದನೇ ತೀರ್ಕೊಂಡ್ಬಿಟ್ಲು. ನಿನ್ ಮಗಳು 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಲ? ಹಾ. ನನ್ನ ಹೆಂಡತಿಗೆ ದೆವ್ವ ಹಿಡ್ಕೊಂಡಿದೆ ಅಂದ್ರೆ ದೆವ್ವನೇ ನಾನು ಹಿಡ್ಕೊಬಿಟ್ಟಿದ್ಯಲ್ಲ. ಅದೆಲ್ಲ ಹಾಳಾಗೋಗ್ಲಿ. ಅಂಕಲ್ ನೀವು ಮಾತ್ರ ಚೆನ್ನಾಗಿದ್ದೀರಾ ತಾನೇ? ಏನ್ ಚೆನ್ನಾಗಿರೋದಪ್ಪ, ನಾನ್ ಸತ್ತೆ 3 ವರ್ಷ ಆಯ್ತು. ರವಿ ಸರ್, ಇವ್ನು ಸತ್ತು 1 ಸೆಕೆಂಡ್ ಆಯ್ತು. ಹೊಡಿರೋ ಚಪ್ಪಾಳೆ ಅಣ್ಣ ಟೈಟ್ ಮಾಡಕ್ ಬೇಕು ಬೋಲ್ಟು ನಟ್ಟು. ವಾ 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 ನಿಮ್ ಸ್ಕಿಟ್ಟು ಸೂಪರ್ ಹಿಟ್. ಈ ತರ ಒಂದು ವಿಚಿತ್ರವಾದ ಸ್ಕಿಟ್ಟನ್ನ ನೋಡಿ ಜೀರ್ಣಿಸ್ಕೊಂಡಂತ ರಚ್ಚು ತುಂಬಾ ಲೈವ್ಲಿ ಆಗಿತ್ತು. ನೀವುಗಳೇ ಮಜಾ ಮಾಡ್ತಿದ್ರಿ, ಜೊತೆಗೆ ನಮಗೂ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಎಲ್ರಿಗೂ. ಥ್ಯಾಂಕ್ ಯು ಮೇಡಮ್. ಕಾರ್ತಿಕ್ ಮಜಾ ಮಾಡ್ದ. ಇವತ್ತಿದ್ದಂಥ ಎನರ್ಜಿ ಜೋಶು ಕಾರ್ತಿ ಇಷ್ಟು ವಾರದಲ್ಲಿ ನಾವು ನೋಡೇ ಇಲ್ಲ ಕಣೋ. ನಿನ್ನ ಮುಖದಲ್ಲಿ ಎಷ್ಟು ನಗು ಇದೆ, ಲಕ್ಷಣ ಆಗಿದೆ, ಚೆನ್ನಾಗಿ ಕಾಣಿಸ್ತಿದ್ದಾನೆ, ಖುಷಿಯಾಗಿ ಮಾಡ್ತಿದ್ದ. ಆ್ಯಂಡ್ ಕಮಿಂಗ್ ಟು ಕಾರ್ತೀಸ್ ಅಪ್ಪ ಅಮ್ಮ, ಅಯ್ಯೋ ನವಾಜ್ ಶಾಕ್ ಆಗ್ಬಿಟ್ಟೆ ಕಣೋ. ನಾನು ರವಿ ಸರ್ ಕೇಳ್ತೀನಿ ಯಾರಿದು ಅಂತ. ಸರ್ ನವಾಜ್ ಸರ್ ಅಂದೆ. ಅಪ್ಪ ಅಂತೂ ಅವನು ಸೂಪರ್, ಅವನು ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಅವನೇ ಮಜಾ. ಅನನ್ಯ, ನನಗೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಆತ್ಮ ಬಂದಾಗ ಅಲ್ಲಿ ಕುತ್ಕೊಂಡು ನೀವು ಚೆನ್ನಾಗಿ ತಿಂತ ನಿಮ್ಮ ಆಕ್ಷನ್ ಅಂತೂ ಬೊಂಬಾಡಾಗಿತ್ತು, ಸಕ್ಕತ್ತಾಗಿತ್ತು, ಸೂಪರ್ ಆಗಿ ಆಕ್ಟ್ ಮಾಡಿದ್ರಿ, ಫುಲ್ ಇನ್ವಾಲ್ವ್ ಆಗಿದ್ರಿ. ಅವನಿಗೆ ಅದೆಷ್ಟತಿ ವಧೆ ಬಿತ್ತೋ ನನಗೆ ಗೊತ್ತಿಲ್ಲ, ಎಲ್ಲರಿಗೂ ಬಿದ್ದಿದೆ. ಹೌದು, ಆ ಹುಲ್ಲು ನಂತು ತೆಗ್ದು ಬಾಲ್ ತರ ಬಿಸಾಕ್ಬಿಟ್ರು ಅನನ್ಯ. ಇನ್ನ ಕಮಿಂಗ್ ಟು ನೀ ಹೇಳು. ಜೋರಾಗಿ ಟಿಶನ್ ಅಂತಂದ ಅಲ್ಲ ಅವಳು ಮಜಾ. ಡೈಲಾಗ್ ಪಾಪ ಅವಳಿಗೆ ಇರಲಿಲ್ಲ, ಆ್ಯಕ್ಚುಲಿ ಇರಲಿಲ್ಲ. ಅವಳ ಆ್ಯಕ್ಷನ್ಸ್ ಅಲ್ಲಿ ಎಷ್ಟು ಎಂಟರ್ಟೈನ್ ಮಾಡಿದ್ಲು ಗೊತ್ತಾ. ಅದು ಹೋಗ್ತಾ ಟಿಶಾ 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 ಅನ್ಕೊಂಡೆ ಹೋದ್ಲು ಅವಳು. ಇಲ್ಲ ಮಜಾ ಹೆಂಗ್ ಗೊತ್ತಾ, ಇವಳು ರಿಯಲ್ ಆಗಿ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಲಲ್ಲ, ನೀವಿಬ್ರು ಈ ಥರ ಬಂದಿದ್ಕೇನೆ ಮಜಾ ಇದ್ದಿದ್ದು. ಆ ಕಾಸ್ಟ್ಯೂಮು, ನಿಮ್ಮ ಗೆಟಪ್ಪು ಕಂಪ್ಲೀಟ್ ಆಗಿ ನೀವು ವೇದಿಕೆ ಮೇಲೆ ಬಂದ ತಕ್ಷಣ ನಮಗೆ ಹೂ ಇಸ್ ದಿಸ್, ಅದಾದಮೇಲೆ ನಿಮ್ಮ ಡೈಲಾಗ್ಸ್ ಆಗಿರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಎಷ್ಟು ಮಜಾ ಕೊಡ್ತಾ ಗೊತ್ತಾ ಎಲ್ರಿಗೂ. ಥ್ಯಾಂಕ್ ಯು. ಆ್ಯಕ್ಚುಲಿ ನಮ್ಮ ಕಿನ್ನಾಲ ಇದಾನಲ್ಲ, ಅವನಿಗೆ ನಾವು ಒಂದು ಹೆಸರಿಟ್ಟಿದ್ವಿ, ರಣವೀರ್ ಸಿಂಗ್ ಅಂತ. ಭರ್ಜರಿ ಬ್ಯಾಚುಲರ್ಸ್ ರಣವೀರ್ ಸಿಂಗ್ ಅಂತ ಇಟ್ಟಿದ್ವಿ ಅಲ್ವೇನಾ? ಹೌದು, ರಣವೀರ್ ಸಿಂಗ್. ಕರ್ನಾಟಕದ ರಣವೀರ್ ಸಿಂಗ್. ಕರ್ನಾಟಕದ ರಣವೀರ್ ಸಿಂಗ್ ಅಂತ. ಅವನು ಅಷ್ಟೇ ವೆರಿ ಸ್ಮಾಲ್ ಕ್ಯಾರೆಕ್ಟರ್ ನಿಂದು, ಬಟ್ ಬಂದು ನಿನ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದೆ, ಎಷ್ಟು ನೀಟಾಗಿ ಕರೆಕ್ಟಾಗಿ ಪಂಚ್ ಮಾಡಿದೆ ಡೈಲಾಗ್ನ, ವಂಡರ್ಫುಲ್. ಸೊ ಓವರ್ ಆಲ್ ನಿಮ್ಮ ಸ್ಕಿಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ಸ್, ತುಂಬ ನಮ್ಮನ್ನೆಲ್ಲರೂ ನಗ್ಸಿದ್ದಕ್ಕೆ ಥ್ಯಾಂಕ್ ಯು. ನೈಸ್. ಇನ್ನ ಸುನಿಲ್, ರವಿ ಸರ್ ನಿನ್ನ ಸ್ಟೈಲಲ್ಲಿ ಕೇಳು, ಕಮೆಂಟ್ಸ್ ಹೇಳಿ ಅಂತ. ರವಿ ಸರ್ ಹೇಗಿತ್ತು ಸರ್ ನಮ್ಮ ಆಮೇಲೆ ಏನಾಗುತ್ತೋ ನಿನಗೆ ಬಿಟ್ಟಿದ್ದು. ಒಟ್ಟಲ್ಲಿ ಮಜವಾಗಿತ್ತು, ಮಜಾ ಕೊಟ್ರಿ, ನಾವು ಮಜಾ ತಗೊಂಡ್ವಿ. ಅದು ಬೇಸಿಕ್ ಲೈನು. ಮೇಯ್ನಾಗಿ ಸ್ಕಿಟ್ಟಲ್ಲಿ ದೆವ್ವನೇ ಇಬ್ರು, ಈ ಗೋಸ್ಟ್ ಮಂತ್ರವಾದಿಗಳು ಬೆಸ್ಟ್ ಕ್ಯಾರೆಕ್ಟರ್. ನೀವಿಬ್ರು ಈ ಗೆಟಪ್ ಹಾಕೊಂಬರೋದೇ ಆಶ್ಚರ್ಯ ನನಗೆ. ಸುನೀಲ್ ಅಂದು ಇವೆಲ್ಲ ಹಾಕೊಂಬರೋದಕ್ಕೆ ಇಷ್ಟಪಡಲ್ಲ ಅವನು, ಬಟ್ ಅವ್ನು ಹಾಕೊಂಬಂದ್ಮೇಲೆ ಚೆನ್ನಾಗೇ ಕಾಣಿಸ್ದ. ಫಿನಿಶಿಂಗ್ ಟಚ್ ಅವ್ನು ಬಂದು ಸ್ಕಿಟ್ಗೆ ಒಂದು ಟ್ವಿಸ್ಟ್ ಕೊಟ್ಟಿದ್ದು, ಎಲ್ಲ ಸೊತ್ತೋಗಿದ್ರೆ ಅನ್ನೋ ಟ್ವಿಸ್ಟ್ ಎಲ್ಲ ಫನ್ ಚೆನ್ನಾಗಿತ್ತು. ಓವರ್ ಆಲ್ ಸ್ಕಿಟ್ ವಾಸ್ ಫನ್ ಎನಫ್, ಗುಡ್, ಲವ್ಲಿ ಸರ್, ಎಲ್ಲ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್. ಭರ್ಜರಿ ಬ್ಯಾಚುಲರ್ಸ್ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ವತಿಯಿಂದ 10 ಲಕ್ಷ ವರ್ತ್ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು, ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಬಂಧುಗಳೇ,
ಸೀಸನ್ 1, ಸೀಸನ್ 2 ಬ್ಯಾಚುಲರ್ಸ್, ಏಂಜಲ್ಸ್ ಎಲ್ಲರೂ ಸೇರಿದೀವಿ, ಎಲ್ಲರೂ ಖುಷಿಯಾಗಿದ್ದೀವಿ, ಸಂತೋಷ ಪಡ್ತಾ ಇದ್ದೀವಿ. ಆದರೆ ಈ ಖುಷಿ ವಿಚಾರದ ಮಧ್ಯ ಒಂದು ನೋವಿನ ಸಂಗತಿ ಇದೆ. ಎಲ್ಲ ಸರಿಯಾಗಿದ್ದಿದ್ರೆ ಇವತ್ತಿನ ಈ ಒಂದು ರಿಯೂನಿಯನ್ ಥರ ಏನಿದೆ, ಸೀನಿಯರ್ ಜೂನಿಯರ್ ಏನಿದೆ, ಎಲ್ಲದರ ಮಧ್ಯೆ ಆ ವ್ಯಕ್ತಿನೂ ಇರಬೇಕಾಗಿತ್ತು. ಆದರೆ ವಿಧಿಯಾಟ ಬೇರೆನೇ ಆಗಿತ್ತು. ಕಾಮಿಡಿ ಕಿಲಾಡಿಗಳಲ್ಲಿ ವಿನ್ ಆಗಿ ಕಿರುತೆರೆ, ಹಿರಿತೆರೆ ಎಲ್ಲದರಲ್ಲೂ ತನ್ನ ಸಹಜ ನಟನೆಯಿಂದ ಪ್ರಖ್ಯಾತಿಯನ್ನು ಪಡೆದಂಥವರು ನಮ್ಮೆಲ್ಲರ ಪ್ರೀತಿಯ ರಾಕೇಶ್ ನಮ್ಮನ್ನ ಅಗಲಿದ್ದಾನೆ. ವಿಷಯ ಕೇಳಿದಾಗಿಂದ ನಿಜವಾಗ್ಲೂ ಎಲ್ಲರೂ ಒಂದು ದುಃಖದಲ್ಲಿದ್ದೀವಿ ಅನ್ನೋದಕ್ಕಿಂತ ಒಂಥರ ದೊಡ್ಡ ಶಾಕಲ್ಲಿ ಇದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ರಾಕೇಶ್ ನಗು, ಅವನ ಮ್ಯಾನರಿಸಮ್ಮು, ಅವನ ಮನಸ್ಸು ಪ್ರತಿಯೊಬ್ಬರ ಮನಸ್ಸನ್ನು ತಟ್ಟಿದೆ, ಹೃದಯವನ್ನು ತಟ್ಟಿದೆ. ನನಗೆ ನಿಜವಾಗ್ಲೂ ಮಾತಾಡೋದಕ್ಕೆ ಕಷ್ಟ ಆಗ್ತದೆ, ಮಾತೇ ಬರ್ತಿಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಆ ಫೋಟೋ ನೋಡೋದು ಯಾವಾಗ್ಲೂ ನಗ್ನಗ್ತಾ ಇರೋಂಥ ಮುಖ ಇನ್ನು ನಮ್ಮ ಜೊತೆ ಇಲ್ವಲ್ಲಪ್ಪ ಅಂತ ಬೇಜಾರಾಗುತ್ತೆ. ಕಾಮಿಡಿ ಕಿಲಾಡಿನಲ್ಲಿ ಬಹಳ ಹತ್ರ ಇದ್ದಂತಹ ಕಾಮಿಡಿ ಕಿಲಾಡಿಯ ಜಡ್ಜ್ ನಮ್ಮ ಪ್ರೀತಿ ಯೋಗರಾಜ್ ಭಟ್ ಸರ್ ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯೋಗರಾಜ್ ಭಟ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಆಕ್ಚುಲಿ ಈ ವೇದಿಕೆನಲ್ಲಿ ಬೇರೆ ಥರ ಸ್ವಾಗತ ಮಾಡ್ಕೋಬೇಕು ಅಂತ ಬಹಳ ಆಸೆ ಪಟ್ಟಿದ್ದೆ, ಬಟ್ ಈ ಸಂದರ್ಭ ಬರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಅದಕ್ಕಿಂತ ಮುಂಚೆ ರಾಕೇಶ್ ಬಗ್ಗೆ ಒಂದು ವಿಟಿ ಇದೆ, ಅವನು ನೆನಪಿಸ್ಕೋಬೇಕು ಅಂತ ಬಹಳ ಆಸೆ ಆಗ್ತಾ ಇದೆ. ಆ ಒಂದು ವಿಡಿಯೋನ ಎಲ್ಲರೂ ನೋಡ್ಕೊಂಬೋಣ. ವಿಡಿಯೋ ಪ್ಲೀಸ್. ಆರ್ಟಿಸ್ಟ್ ಕರ್ಸಿ ಸರ್. ಹೀರೋ ಸರ್, ನಮಸ್ಕಾರ ರಕ್ಷಿತ ಮೇಡಮ್. ಚಿನ್ನ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು, ಚೆನ್ನಾಗಿದ್ದು ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿಲ್ಲ ಅಂತ ಕೂಡ ಚೆನ್ನಾಗಿರುತ್ತೆ, ಗೊತ್ತಾಯ್ತಾ? ವಿಧಿ ಬರಹ ಎಂತ ಘೋರ. ಸದಾ ನಗುಮುಖದಿಂದಿದ್ದ ಅಪೂರ್ವ ಹಸನ್ಮುಖಿ, ನಗುವನ್ನೇ ಕಾಯಕವನ್ನಾಗಿಸಿಕೊಂಡಿದ್ದ ಅಪ್ರತಿಮ ವಿದೂಷಕ, ನಟನೆಯ ಎಲ್ಲ ಮಜಲುಗಳನ್ನ ಅರಗಿಸಿಕೊಂಡಿದ್ದ ಅಭಿನಯ ಚತುರ, ನಗುತ್ತಾ ನಗಿಸುತ್ತಾ ಕಲೆಯಲ್ಲೇ ಉಸಿರಾಡ್ತಿದ್ದ ಅಪರೂಪದ ಪ್ರತಿಭೆ ನಮ್ಮೆಲ್ಲರ ಪ್ರೀತಿಯ ರಾಕೇಶ. ಅದು 2018 ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ನ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ಟು ತನ್ನ ವಿಶೇಷ ಕಾಮಿಡಿ ಟೈಮಿಂಗ್, ಬಾಡಿ ಲ್ಯಾಂಗ್ವೇಜ್ನ ಮೂಲಕ ಇಡೀ ಕಿರುತೆರೆಯ ಎಲ್ಲ ವೀಕ್ಷಕರ ಮನಸೆಳೆದಿದ್ದ ಅಪ್ರತಿಮ ಕಲಾವಿದ ಮಂಗಳೂರಿನ ರಾಕೇಶ. ಒಂದು ಬಾರಿ ಮುಖಕ್ಕೆ ಬಣ್ಣ ಹಚ್ಚಿ ಪಾತ್ರದೊಳಗೆ ಇಳಿದ್ರೆ ಸಾಕು, ತನ್ನ ಬಹುಮುಖ ನಟನೆಯ ಮೂಲಕ ಇಡೀ ವೇದಿಕೆಯನ್ನೇ ಆವರಿಸಿಕೊಂಡು ಎಲ್ಲರಿಂದ ಮೆಚ್ಚುಗೆಯನ್ನ ಗಳಿಸ್ತಿದ್ದ ಈ ಕರಾವಳಿಯ ಕುವರ ರಾಕೇಶ್ ತುಂಬಾ ಸೂಟ್ ಆಯ್ತು ಅದು. ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ಗೆ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಕಿಲಾಡಿ ವೇದಿಕೆಗೆ ಕಾಲಿಟ್ಟು ಮುಂದೆ ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ಕಂಟೆಸ್ಟೆಂಟ್ ಆಗಿ ತನ್ನ ವಿಶೇಷ ಕಾಮಿಡಿ ಟೈಮಿಂಗ್, ಬಾಡಿ ಲ್ಯಾಂಗ್ವೇಜ್ನ ಮೂಲಕ ಇಡೀ ಕಿರುತೆರೆಯ ಎಲ್ಲ ವೀಕ್ಷಕರ ಮನಗೆದ್ದು ಮುಂದೆ ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ಟೈಟಲ್ ವಿನ್ನರ್ ಪಟ್ಟವನ್ನ ಮುಡಿಗೇರಿಸಿಕೊಂಡ ಅಪ್ರತಿಮ ಕಲಾವಿದ ಮಂಗಳೂರಿನ ರಾಕೇಶ. ಗೆಲುವಿನ ಪಟ್ಟವನ್ನ ಮುಡಿಗೇರಿಸಿಕೊಂಡ ಈ ಕಲಾವಿದನ ನಟನೆಗೆ ಚಾಲೆಂಜಿಂಗ್ ಸ್ಟಾರೇ ಬಿಗಿದಪ್ಪಿ ಮೆಚ್ಚಿಕೊಂಡಿದ್ದು ಯಾರಿಗೂ ಮರೆಯಲಾಗದ ಅಮೋಘ ಗಳಿಗೆ. ಇವನ ಪ್ರತಿಭೆ ಕೇವಲ ಕಾಮಿಡಿ ವೇದಿಕೆಯಲ್ಲಷ್ಟೇ ಅಲ್ಲದೆ ಧಾರಾವಾಹಿ ಹಾಗೂ ಸಿನಿಮಾ ಕ್ಷೇತ್ರಕ್ಕೂ ಹರಡಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿತ್ತು. ಮುಂದೆ ಈ ಭರ್ಜರಿ ವೇದಿಕೆಯ ಮೊದಲ ಸೀಸನ್ಗೆ ಎಂಟ್ರಿ ಕೊಟ್ಟು ತನ್ನ ಏಂಜಲ್ ಜೊತೆ ಇಡೀ ಕರುನಾಡನ್ನೇ ರಂಜಿಸಿದ ಈ ಬ್ಯಾಚುಲರ್. ಎಲ್ಲವೂ ಅಂದುಕೊಂಡಂತೆ ಇದ್ದಿದ್ರೆ ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ರಾಕೇಶ ನಮ್ಮ ಜೊತೆಯಲ್ಲಿರಬೇಕಿತ್ತು. ಆದ್ರೆ ವಿಧಿಯಾಟ ಇಂದಿನ ಸಂಚಿಕೆಯಲ್ಲಿ ಅವನನ್ನ ಸ್ಮರಿಸ್ಕೊಳ್ತಿರೋದು ನಮ್ಮೆಲ್ಲರಿಗೂ ಸಹಿಸಲಾಗದ ನೋವಂತೂ ಸತ್ಯ. ಈ ಕಲಾವಿದನನ್ನ ಕರೆಸ್ಕೊಳ್ಳೋ ಆತುರ ಭಗವಂತನಿಗೆ ಏನಿತ್ತೋ ಅಥವಾ ಆ ಭಗವಂತನನ್ನ ಕಾಣುವ ಕಾತುರ ಈ ಕಲಾವಿದನಿಗೇನಿತ್ತೋ ನಮ್ಗಂತೂ ಗೊತ್ತಿಲ್ಲ. ಆದ್ರೆ ಇಷ್ಟು ಬೇಗ ಎಲ್ಲರನ್ನ ಅಗಲಿದ ಈ ಕಲಾ ಕೂಸು ನಮ್ಮೆಲ್ಲರ ಹೃದಯದಲ್ಲಿ ಸದಾ ಜೀವಂತವಾಗಿರುವುದಂತೂ
ಅಕ್ಷರಶಃ ಸತ್ಯ. ಸವಿ ಸವಿ ನೆನಪು, ಸಾವಿರ ನೆನಪು. ಇಷ್ಟು ದಿನ ರಾಕೇಶನ ಸ್ಕಿಟ್ಗಳಿಗಾಗಿ ಎಷ್ಟೋ ಸ್ಕ್ರಿಪ್ಟ್ಗಳು ತಯಾರಾಗ್ತಿತ್ತು. ಆದರೆ ಈ ಸ್ಮರಣೆಯೇ ಅವನಿಗಾಗಿ ಬರೀತಿರೋ ಕೊನೆಯ ಸ್ಕ್ರಿಪ್ಟ್ ಅನ್ನೋದು ಎಲ್ಲರಿಗೂ ಸಹಿಸಲಾರದ ನೋವು. ಅಚ್ಚಳಿಯದ ನೂರೊಂದು ನೆನಪು. ಇಂದು ಈ ಕಲಾವಿದ ದೈಹಿಕವಾಗಿ ನಮ್ಮ ಜೊತೆ ಇಲ್ದಿರ್ಬೋದು, ಆದರೆ ಅವನ ಕಲಾ ಸೇವೆ, ನಟನಾ ಕೌಶಲ್ಯದಿಂದ ನಮ್ಮ ರಾಕೇಶ ಎಂದೆಂದೂ ಅಮರ. ಒಬ್ಬ ವ್ಯಕ್ತಿ ಸಾಯೋದು ಯಾವಾಗ ಅಂತಂದರೆ ಭೂಮಿಯಿಂದ ಹೋದಾಗಲ್ಲ, ಮನಸ್ಸಿನಿಂದ ಹೋದಾಗ. ಸೊ ರಾಕೇಶ್ ಯಾವಾಗಲೂ ಸದಾ ನಮ್ಮೊಳಗೆ ಇರ್ತಾನೆ. ಅವನ ನೆನಪುಗಳು ಮಾತ್ರ ಅಜರಾಮರ. ರಾಕೇಶ್ ಒಬ್ಬ ಕಲಾವಿದನಾಗಿ, ಒಬ್ಬ ವ್ಯಕ್ತಿಯಾಗಿ ಎಲ್ಲರಿಗೂ ಬಹಳ ಹತ್ರ ಇದ್ದಂಥ ವ್ಯಕ್ತಿ. ಈ ಥರದ ಕಲಾವಿದರು ಸಿಗೋದು ತುಂಬ ಅಪರೂಪ. ನಿಜವಾಗ್ಲೂ ಒಬ್ಬ ಬ್ಲೆಸ್ಡ್ ಕಿಡ್ ಆಗಿದ್ದ ಅವನು. ಟೋಟಲ್ ಆಗಿ ಎಂಟೈರ್ ಟೀಮ್ನ ಗೆಲ್ಲಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಂಥ ಹುಡುಗ. ಅವನ ನಟನೆನ ನೋಡೋದೇ ಒಂದು ಆನಂದ ನನಗೆ. ನನ್ನ ಜೀವಮಾನದಲ್ಲಿ ತುಂಬ ಮನಸ್ಸು ಬಿಚ್ಚಿ ನಕ್ಕಿದ್ದೀನಿ ಅಂತಂದರೆ ಅದು ಖಂಡಿತವೂ ರಾಕೇಶ್ ಜೊತೆಲಿದ್ದಾಗ. ಆ ಹುಡುಗನ ನಾನು ನೋಡಿದಾಗ ನನಗನ್ಸಿದ್ದು ಇವನು ತುಂಬ ವರ್ಷಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಬಾಳ್ಕೆ ಬರ್ತಾನೆ ಅಂತ. ಅದು ನಿಜವೂ ಆಯಿತು. ಬಹಳ ಸ್ಪಾಂಟೆನಿಟಿ, ಅವನಿಗೆ ಆ ಸ್ಪಾಂಟೆನಿಟಿ ಎಲ್ಲಿಂದ ಬರ್ತಾ ಇತ್ತೋ ದೇವರಿಗೆ ಗೊತ್ತು. ಕಲೆಗಾಗಿ ಹುಟ್ಟಿದಂಥ ಒಬ್ಬ ಅದ್ಭುತವಾದ ವ್ಯಕ್ತಿ, ಅದ್ಭುತವಾದ ವ್ಯಕ್ತಿತ್ವ. ನನಗೆ ಆತ ಕಾಲವಾದ ಅಂತ ಕೇಳಿದಾಗ, ಪುನೀತ್ ರಾಜ್ಕುಮಾರ್ ಕಾಲವಾದಾಗ ಎಷ್ಟು ದಿಗ್ಭ್ರಾಂತನಾದ್ನೋ ಅಷ್ಟೇ ಆಗೋದೆ ನಾನು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅನಿಸಿದ ಒಂದೇ ಒಂದು ವಿಷಯ ಏನಂತಂದ್ರೆ, ಆ ದೇವ್ರಿಗೆ ನಗು ಕಮ್ಮಿ ಆಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ರಾಕೇಶ್ನ ಕರ್ಕೊಂಡಿದ್ದಾರೆ ಬೇಗ ಅಂತ ನನಗೆ ಅವತ್ತಿಂದ ಇವತ್ತಿನವರೆಗೂ ಅನ್ನಿಸ್ತಿರೋದೇ ಅದು. ಎಲ್ಲವನ್ನು ಬ್ಲೆಸ್ ಮಾಡಿದಂಥ ಭಗವಂತ ಅವನಿಗೆ ಆಯುಸ್ಸನ್ನ ಯಾಕೆ ಬ್ಲೆಸ್ ಮಾಡಿಲ್ಲ ಅನ್ನೋದೊಂದೇ ನನಗೆ ಈ ಸಂದರ್ಭದಲ್ಲಿ ಬೇಜಾರು ಮತ್ತು ಯೋಚನೆ ಎಲ್ಲ ಆಗಿರ್ತಕ್ಕಂಥದ್ದು. ಆದರೆ ಇವನು ಇಷ್ಟು ಬೇಗ ನಗಿಸ್ತಾ ಆ ನಗು ಮಾಯ ಹೋಗುತ್ತೆ ಅಂತ ಅನಿಸಿದೆ ನಮಗೆ. ಬಹಳಷ್ಟು ಆಶ್ಚರ್ಯ. ಅವತ್ತಿನ ದಿನ ಕೇಳಿದಾಗ ನಂದೇ ಏನೋ ಒಂದು ಪಾರ್ಟ್ ಹೊರಟೋಯ್ತೇನೋ ಈ ಭೂಮಿಯಿಂದ ಅಂತ ಅನ್ನಿಸ್ಬಿಡ್ತು. ನನಗೆ ತುಂಬ ದುಃಖ ಏನು ಅಂದರೆ, ದೊಡ್ಡ ಕನಸು ಅವನಿಗೆ. ತಾನೂ ಬದುಕಬೇಕು, ಬೆಳಿಬೇಕು, ತನ್ನ ತಂಗಿ ಮದುವೆ ಮಾಡಬೇಕು. ಒಬ್ಬ ಅಣ್ಣನಾಗಿ ಎಷ್ಟು ದೊಡ್ಡ ಆಲೋಚನೆಗಳು ಅವನು ಇಟ್ಕೊಂಡಿದ್ದ. ಇದೇ ಸ್ಟೇಜ್ ಮೇಲೆ ಯಾವುದೋ ಒಂದು ರೂಪದಲ್ಲಿ ರಾಕೇಶ್ ಮತ್ತೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವನು ಎಲ್ಲೇ ಇದ್ರೂ ಕೂಡ ನನಗೆ ತಿಳಿದು ಅಲ್ಲೂ ಕೂಡ ಖುಷಿ ಹಂಚ್ತಾ ಇರ್ತಾನೆ. ಆ ಒಂದು ನಂಬಿಕೆ ನನಗಿದೆ. ನಿಮ್ಮ ಕುಟುಂಬಕ್ಕೆ ಭಗವಂತ ಶಕ್ತಿನ ಕೊಡಲಿ ಅಂತ ಪ್ರಾರ್ಥಿಸ್ತೀನಪ್ಪ. ಈ ನಗುವಿನ ಮಗುವಿಗೆ ನಾವೆಲ್ಲರೂ ಎದ್ದು ನಿಂತು 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಸಲ್ಲಿಸೋಣ ಅಂತ ಕೇಳ್ಕೊತೀನಿ. ಧನ್ಯವಾದಗಳೆಲ್ಲರಿಗೂ. ಈ ಪ್ರಾಣ ಮಿತ್ರನಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸೋದಕ್ಕೆ ದಯವಿಟ್ಟು ನಾನು ಜಡ್ಜಸ್ನ ಬರಮಾಡ್ಕೋತೀನಿ ವೇದಿಕೆ ಮೇಲೆ. ಇದರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಕಾಮಿಡಿ ಕಿಲಾಡಿಯ ತಂಡವನ್ನು ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಯೋಗರಾಜ್ ಭಟ್ ಸರ್, ಈ ಸಂದರ್ಭದಲ್ಲಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ. ಅವನ ವಿಟಿ ನೋಡ್ತಾ ಇದ್ದಾಗ ಅವನು ಹೋಗಿದ್ದಾನೆ ಅಂತ ಅಂದ್ಕೊಳ್ಳೋದೇ ತಪ್ಪು ಅಂತ ಅನ್ಸ್ಬಿಡ್ತು. ಯಾಕಂದರೆ ಯಾವುದೇ ಕಲಾವಿದ ಅಕಾಲಿಕವಾಗಿ ಹೋದಾಗ ಅವನು ಹೋದ ಅಂತ ಅಂದ್ಕೊಳ್ಳೇಬಾರ್ದು. ಅವನ ನೆನಪುಗಳಲ್ಲಿ, ಅವನ ಪ್ರತಿಯೊಂದು ಅಭಿನಯದ ತುಣುಕುಗಳಲ್ಲಿ ಮತ್ತೆ ಮತ್ತೆ ಜೀವಂತ ಆಗ್ತಾನೆ ಇರ್ತಾನೆ. ಆಮೇಲೆ ಇಡೀ ನಾಡನ್ನು ಸತತವಾಗಿ ನಗಿಸ್ತವನು. ಈ ವೇದಿಕೆಯ ಕೂಸೋದು ಅದು 30 ಚಿಲ್ಲರೆ ಹೋಗೋ ವಯಸ್ಸಂತೂ ಖಂಡಿತ ಅಲ್ಲ. ಅದ್ರ ಪ್ರಕೃತಿಗೆ ನಾವೆಲ್ಲ ಬೆಲೆ ಕೊಡಲೇಬೇಕು. ಅದು ಪ್ರಕೃತಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ. ಅದು ಕರಿತು ಇವನು ಸ್ವಲ್ಪ ತಡಿ ಅಂತ ಪ್ರಕೃತಿಗೆ ಹೇಳ್ಬೋದಿತ್ತು. ಏನು ಮಾಡೋದನ್ನು ಕಾಮಿಡಿ ಥರ ತೊಗೊಂಬಿಟ್ಟು ನಾನು ಪ್ರಕೃತಿ ಕರಿತು ಹೋಗ್ಬಿಟ್ಟ. ಹೋಗಿ ಬಾ ಮತ್ತೆ ಬಾ ಇಷ್ಟೇ ಹೇಳೋದಕ್ಕೆ ಸಾಧ್ಯ. ನಾವು ನಮ್ಮ ನಾಡಿನ ಅತ್ಯಂತ ಮುದ್ದಿನ ನಟ ಅವನು ನೆನಪುಗಳಲ್ಲಾದರೂ ಅವನನ್ನು ನಾವು ಸದಾಕಾಲ ಬದುಕಿಸ್ಬೇಕು ಅನ್ನೋದು ನಾನೊಬ್ಬ ಕನ್ನಡಿಗನಾಗಿ ನನ್ನ ಕೋರಿಕೆ. ರಚಿತಾ, ತುಂಬ ಜನ ಗೊತ್ತಿರಲಿಲ್ಲ ನಾನು ಒಂದು ಸಿನಿಮಾದಲ್ಲಿ ನಾನು, ರಾಕೇಶು, ಪ್ರವೀಣ
ನಾವೆಲ್ಲರೂ ಒಟ್ಟಿಗೆ ಸಿನಿಮಾ ಮಾಡ್ತಿದ್ವಿ. ಆ್ಯಂಡ್ ಇದೇ ವೇದಿಕೆಯಲ್ಲಿ ಹಲವಾರು ಪಾತ್ರಗಳನ್ನ ಮಾಡಿ ಕೋಟ್ಯಾಂತರ ಜನನ ನಗಿಸಿರುವಂಥ ಒಬ್ಬ ಕಲಾವಿದ. ಅದು ಸಹಜ. ಅವರ ಒಂದು ನ್ಯೂಸ್ ಕೇಳಿದ ತಕ್ಷಣ ತುಂಬ ಶಾಕ್ ಆಗಿದ್ದು ಉಂಟು. ಬಟ್ ಏನೇ ಹೇಳಿದ್ರೂ ಕಡಿಮೆನೇ ಅವನ ಬಗ್ಗೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೆ ಹುಟ್ಟುಬ. ರವಿ ಸರ್, ಒಂದು ನಿಮಿಷ ನಾವು ಮೌನಾಚರಣೆ ಮಾಡಬೇಕಾದ್ರೂ ನಮಗೆ ಪೂರ್ತಿ ಕಾಣಿಸಿದ್ದು ಬರೀ ರಾಕೇಶ್ನ ನಗು ಮಾತ್ರ. ಆದರೆ ಮೊದಲನೇ ಸರಿ ಅವನು ನಗಿಸ್ತಾ ಇದ್ದಾನೆ, ಆದರೂ ನಾವು ನಗೋಕ್ಕಾಗ್ತಿಲ್ಲ. ಬಹುಶಃ ವಯಸ್ಸಿಗೂ ಆಯಸ್ಸಿಗೂ ನಂಟು ಮುಗಿದೋಗಿದೆ. ಇದಕ್ಕೆ ಮುಂಚೆ ವಯಸ್ಸಾದ್ರೇ ಆಯಸ್ಸು ಮುಗಿಬೇಕು, ಇಲ್ಲ ಉಸಿರು ಹೋಗ್ಬೇಕು ಅನ್ನೋದೊಂದು ಇತ್ತು. ಬಟ್ ಈಗ ದೇವ್ರ ಲೆಕ್ಕಾಚಾರ ತಪ್ಪಿದೆ, ಗ್ರಹಚಾರ ಆಟ ಆಡ್ತಿದೆ. ಇದಂತೂ ಸತ್ಯ. ಬಟ್ ಓಕೆ, ಇದು ಡೆಸ್ಟಿನಿ ಆಡೋ ಆಟ. ಇದೇ ನಾವು 2 ವಾರದ ಹಿಂದೆ ಬ್ಯಾಚುಲರ್ಸ್ 1, ಬ್ಯಾಚುಲರ್ಸ್ 2 ಟೀಮ್ನ ಸೇರಿಸಿ ಇಲ್ಲಿ ಒಂದು ಮಾಡಬೇಕು ಅಂತ 2 ವೀಕ್ಸ್ ಬ್ಯಾಕ್ ಅಂದ್ಕೊಂಡ್ವಿ. ಬಹುಶಃ 2 ವೀಕ್ಸ್ ಬ್ಯಾಕ್ ಆಗಿರೋ ಅವ್ನು ಇಲ್ಲಿ ಇದ್ದಿರೋನು ಅವಾಗ. ಈ ಸಂದರ್ಭ ಇದ್ದಿದ್ದರಿಂದ ಅದು ಆಗಲಿಲ್ವೇನೋ ಅಂತ ಅನಿಸುತ್ತೆ. ಈ ಸನ್ನಿವೇಶ ಆಲ್ರೆಡಿ ಅವ್ನು ಪ್ರಿಪೇರ್ ಮಾಡಿರೋದ್ರಿಂದ ಇದಾಗಲಿಲ್ಲ ಅಂತ ಅನಿಸುತ್ತೆ. ಇದಿಲ್ಲಿ ಬಂದಿದೆ. ಬಹುಶಃ ಐ ಥಿಂಕ್ ಲೈಫ್ ಇಸ್ ಮೆರ್ಸಿಲೆಸ್ ಆ್ಯಂಡ್ ನಂಬಿಕೆ ದೂರ ಆಗ್ತಿದೆ. ನಮ್ಗೆ ಇಂಥದ್ದೆಲ್ಲ ನಡೆದಾಗ ನಮಗೆ ನಂಬಿಕೆ ದೂರ ಆಗುತ್ತೆ. ಇರೋ ಅಷ್ಟು ದಿವಸ ಎಲ್ಲರಿಗೂ ಇಲ್ಲಿರೋ ಅಷ್ಟು ಜನಕ್ಕೂ ಹೇಳ್ತೀನಿ, ಬದುಕ್ರಿ, ಇದ್ದಾಗ ನಗ್ರಿ, ಚೆನ್ನಾಗಿರಿ. ಪ್ರವೀಣ್, ರಾಕೇಶ್ನ ರೂಮ್ಮೇಟ್ ಆಗಿದ್ದೆ ನೀನು. ಈ ಜರ್ನಿ ಅವನ ಜೊತೆನೇ ನೀನು ಕಳೆದಿದ್ಯಾ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ನಿಜವಾಗ್ಲೂ ಸಂಕಟ ಆಗುತ್ತೆ. ಈ ಒಂದು ಸಾವುಗೋಸ್ಕರ ಅವ್ನು ಇಷ್ಟು ಚೆನ್ನಾಗಿರೋ ಬದುಕಬೇಕಿತ್ತ ಅಂತ ಒಂದು ಫೀಲ್ ಆಗ್ತದೆ. ಇಷ್ಟು ಜನರ ಪ್ರೀತಿ ಸಂಪಾದನೆ ಮಾಡ್ದ, ಒಳ್ಳೆ ಕೆಲಸ ಮಾಡ್ದ, ಅವನು ಏನು ಕನಸು ಕಟ್ಟಿದ್ದ ಸಿನಿಮಾ ನಟನೆ, ಅದ್ರ ಬಗ್ಗೆ ಎಲ್ಲ ಕರೆಕ್ಟಾಗಿ ಮೆಟ್ಲಲ್ಲಿ ಹೋಗ್ತಿದ್ದ. ಸೊ ಅದಕ್ಕೂ ಆದರೆ ಮಧ್ಯದಲ್ಲಿ ಸಾವು ಬಂತಲ್ಲ, ಇದಕ್ಕೋಸ್ಕರ ಇದೆಲ್ಲ ಮಾಡಲೇಬಾರ್ದಿತ್ತು. ನಾವಂತೂ ಹತ್ರನೇ ಆಗಬಾರ್ದಿತ್ತು ಅನ್ನಿಸ್ತಿದೆ. ಮಗು ಥರ ಇದ್ದ, ಆ ವೀಟಿನ ಹೊಡೆದಾಗ್ಲೂ ಅಷ್ಟೇ ಮಗು ಥರನೇ ಕಾಣ್ತಾ ಇದ್ದಾನೆ. ಮತ್ತೆ ಹುಟ್ಟಿ ಬಾ, ಆದ್ರೆ ಬೇಗ ಬಾ ಅಂತ ಕೇಳ್ತೀನಿ. ಶಿವರಾಜ್ ಇಲ್ಲ, ಆ್ಯಕ್ಚುಲಿ ನನಗನ್ಸೋ ಪ್ರಕಾರ ಕೆಲವೊಂದು ಹೂಗಳು ಅರಳದೇ ಇಲ್ಲ, ಆದರೂ ಮೊಗ್ಗಾಗಿದ್ರು ಕೂಡ ಅದ್ರ ಪರಿಮಳ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಸೊ ನಮ್ಮ ಜೊತೆಲಿದ್ದಂಥ ಮೊಗ್ಗು ಬಹುಶಃ ದೇವರು ಅರಳೋಕ್ಕೆ ಮುಂಚೆನೇ ಅವನ ಮುಡಿಗೆ ಏರಿಸ್ಕೊಂಬಿಟ್ಟ ಅಂತ. ಬಹುಶಃ ದೇವರಿಗೆ ಪ್ರೀತಿಯಾಗಿರುವಂಥ ಹೂವು ಆಗಿದ್ದ ರಾಕೇಶ್ ಅನಿಸುತ್ತೆ. ಅದಕ್ಕೆ ಬಹಳ ಬೇಗ ದೇವ್ರು ಕರ್ಕೊಂಬಿಟ್ರು. ತುಂಬ ಮಿಸ್ ಮಾಡ್ಕೊತಿದ್ರೆ ಎಲ್ಲರೂ, ನಾವು ಕೂಡ ಮಿಸ್ ಮಾಡ್ಕೊತೀವಿ. ನಾವು ಮಾಡಿರೋ ಒಂದು 4-5 ಸ್ಕಿಟ್ ಆಗಿರ್ಬೋದು, ಆದರೆ ಅವನ ನಗು ಪ್ರೀತಿಯಲ್ಲಿ ಆ ವೀಟಿಲಿ ನೋಡಿದಾಗ ಅದನ್ನೆಲ್ಲನು. ಸೊ ಇನ್ನೇನು ಹೇಳೋಕ್ಕಾಗಲ್ಲ ತಮ್ಮ, ಮತ್ತೆ ಹುಟ್ಟು ಬಾ, ನಿನಗೋಸ್ಕರ ಕನ್ನಡ ಜನ ನಿನ್ನಿಂದ ನಗೋದಕ್ಕೆ ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಕೊನೆಯದಾಗಿ ವಿಶ್ವ ಸರ್, ಅವನು ನಮಗೆ ಖುಷಿ ಕೊಟ್ಟ ಸರ್, ನಗೋದು ಹೇಗಂತ ಹೇಳ್ಕೊಟ್ಟ, ಜೀವನದಲ್ಲಿ ಪ್ರತಿಯೊಂದು ಕ್ಷಣನೂ ನಗ್ತಾ ಇರೋದು ಹೇಗಂತ ಹೇಳ್ಕೊಟ್ಟ. ಅವ್ನು ಬಿಟ್ಟೋದ್ಮೇಲೆ ಅವನನ್ನು ಹೇಗೆ ಮರೆಯೋದಂತ ಹೇಳ್ಕೊಟ್ಟಿಲ್ಲ ಸರ್. ಅವನು ನಮಗೆ ಜೀವನ ಪಾಠ ಪ್ರತಿಯೊಬ್ಬರಿಗೂ ಸರ್ 1% ಒಬ್ಬನಲ್ಲಿ ಕೊರತೆ ಇಲ್ದಿದ್ರ ಅದು ರಾಕೇಶ್ ಸರ್. 1% ಕೊರತೆ ಅಲ್ಲ, ಪ್ರತಿಯೊಬ್ರು ನಮ್ಮ ತಂದೆ ತಾಯಿ ಇದ್ದಾರೆ ಸರ್, ನಮ್ಮ ತಂದೆ ತಾಯಿ ಇದ್ದಾರೆ, ನಮ್ಗಿಂತ ಜಾಸ್ತಿ ಅವನನ್ನು ಪ್ರೀತಿ ಮಾಡ್ತಾರೆ. ಬಿಕಾಸ್ ಅಂತ ಕ್ವಾಲಿಟಿ ಸರ್ ಒಂದು. ದೇವ್ರ ಅದೇ ಒಳ್ಳೆಯವರನ್ನು ಜಾಸ್ತಿ ಸಮಯ ಇಡಲ್ಲ ಅಂತೆ. ಈಗಲೂ ಬರ್ತಾನಂತ ಅನಿಸ್ತಾ ಇದೆ ಸರ್. ಮೊನ್ನೆನೂ ಅದೇ ನೋಡ್ತಾ ಇದೆ, ಎದ್ದು ಬರ್ತಾನೆ ಅವ್ನು ಪ್ರ್ಯಾಂಕ್ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ. ಅವ್ನು ಬಿಟ್ಟು ಹೋಗಿದ್ದಾನೆ ಅಂತ ಅನಿಸ್ತಾನೆ ಇಲ್ಲ ಸರ್. ಅದು ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಿದ್ದ ಗೆಳೆಯರೇ ಅವನ ಸಾವಿಗೆ ಹೆಗಲು ಕೊಟ್ಟಾಗ ಯಾವ ರೀತಿ ನೋವಾಗುತ್ತೆ ಅನ್ನೋದನ್ನ ಅದು ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತದು. ರಾಖಿ ಕುಟುಂಬಕ್ಕೆ, ಕಾಮಿಡಿ ಕಿಲಾಡಿಯ ಜಡ್ಜ್ ಜಗ್ಗೇಶ್ ಸರ್ ಆಗಿರ್ಬೋದು, ಇನ್ನೂ ಎಷ್ಟೊಂದು ಜನ ಕಿರುತೆರೆ, ಹಿರಿತೆರೆ, ನಮ್ಮ ಕಾಮಿಡಿ ಕಿಲಾಡಿಯ ಪ್ರತಿಯೊಬ್ಬ ಬಂಧು ಬಳಗ, ಜಡ್ಜಸ್ ಆಗಿರ್ಬೋದು, ಆ್ಯಂಕರ್ಸ್ ಆಗಿರ್ಬೋದು, ಎಲ್ಲರೂ ಸಹಾಯ ಮಾಡ್ತಿದ್ದಾರೆ. ಸೊ ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ರಾಖಿ, ನಿನ್ನ ನಗು, ನಿನ್ನ ವ್ಯಕ್ತಿತ್ವ ಸದಾ ನಮ್ಮ ಜೊತೆ ಇರುತ್ತೆ. ಅಜಾತ ಶತ್ರು ಆಗಿದ್ದೆ ನೀನು, ನಮ್ಮ ಮನಸ್ಸಲ್ಲಿ ಅಜರಾಮರ ನೀನು. ನಿಜವಾಗ್ಲೂ ಯಾವಾಗಲೂ ಶಾಶ್ವತ ಉಳ್ಕೋತೀಯ. ಥ್ಯಾಂಕ್ ಯು ರಾಖಿ, ನಮ್ಮೆಲ್ಲರಿಗೂ ಇಷ್ಟು ಸಂತೋಷನ ಹಂಚಿದ್ದಕ್ಕೆ, ಸುಖನ ಹಂಚಿದ್ದಕ್ಕೆ, ನಗುನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್.
ಈ ವೇದಿಕೆಗೆ ಹಾಡಿನಿಂದ ನಮ್ಮೆಲ್ಲರನ್ನ ಮನರಂಜಿಸಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ದರ್ಶನ್ ನಾರಾಯಣ್ ಅಂಡ್ ಅಪೇಕ್ಷಾ. न धीं धीं तना न धीं धीं तना ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ನ ಧೀಂ ಧೀಂ तना न धीं धीं तना ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿಟ ತರಿಕಿಟ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಕವನ ಓದೋ ಹುಡುಗ ನ ಧೀಂ ಧೀಂ तना न धीं धीं तना ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ಮೊದಲ ಹೆಚ್ಚಿಗೇನು ಕಂಪನ ಈ ನೀರು ಮಾಂಚನ ಪ್ರೇಮದ ಸರಿ ಗಮ ಸ್ವರ ತಾಳದ ಕೊಳದಲ್ಲಿ ಹಾಡುತ್ತ ತೆಲಾಡುತ್ತ ಜ್ವರವೇರಿಸು ಮಳೆಯಲ್ಲಿ ಒಂದೂರಲ್ಲಿ ರಾಜಾರಾಣಿ ನೂರು ಮಕ್ಕಳ ಹೆತ್ತ ಕಥೆಗೆ ದುಂಡು ಮುಖದ ರಾಜಕುಮಾರ ಕೋಟೆ ದಾಟಿ ಬಂದ ಕಥೆಗೆ ನಾಯಕ ನೀನೇ ಆ ಚಂದ ಮಾಮ ಕಥೆಗೆ ನಾಯಕಿನ न धीं धीं तना न धीं धीं तना ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ಮೊದಲ ಹೆಚ್ಚಿಗೇನು ಕಂಪನ ಈ ನೀರು ಮಾಂಚನ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಹೀಗೆ ತಾನೇ ಪ್ರೇಮ ಸೆಳೆಯುವ ಘಳಿಗೆ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿವಳು ನನ್ನೊಳಗೆ ರೆಪ್ಪೆಯಲ್ಲಿ ಸರಸ ಸದಾ ಕಾಲ ಸಂಮೋಹಗೊಳಿಸುವ ಹುಡುಗಿ ಸರಿಯೋ ಕಾಲ ಕೂಡ ಸವೆಯೋ ಥರಾನ ಪ್ರೀತಿ ಮಾಡೋ ಹೈದ ಮಜುನು ಥರ ಹೀಗೆ ತಾನೇ ಪ್ರೇಮ ಸರಿಸಿತು ಜಗವ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿವಳು ನನ್ನೊಳಗೆ ಆಯ್ತಲ್ಲ ಕಡಿ ಆಯ್ತಲ್ಲ ಕಡಿ ಬಾರೆ 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 ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಆಯ್ತಲ್ಲ ಕಡಿ ಬಾರೆ ಹಾ ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಆಯ್ತಲ್ಲ ಕಡಿ ಬಾರೆ ಹೇ ಲಗ್ನ ಗುಮ್ಮ ವಾಲ್ಗ ಉತ್ಸುಮ ಊಟ ಹಕ್ಸುಮ ಕಟ್ಟಿಕೋ ಕಟ್ಟಿಕೋ ಹಾರ್ರನ್ ಕಟ್ಸುಮ ಡೋಲ್ನ ಓಡ್ಸುಮ ಊರ್ನಾಗ ಓಡ್ಸುಮ ಯಮ ಯಮ ಉಳ್ಳಾಡುಮ ಉಳ್ಳಾಡುಮ ನುಳ್ಳಾಡುಮ ಆಯ್ತಲ್ಲ ಕಡೆ ಆಯ್ತಲ್ಲ
ಜಲಜಾಕ್ಷಿ ಮೀನ 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 ಮೀನಾಕ್ಷಿ ಕಮ ಕಮ ಕಮಲಾಕ್ಷಿ ಪಟ ಪಟ ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ಮೀಸೆ ಮೀಸೆ ಮಲಯ ಇಲಯ ಆಸೆ ಆಸೆ ಎಳೆಯ ಮಾವಯ್ಯ ಬುಕುರಿ ನಿನ್ನ ಸೊಂಟ ಗಿರ್ಗಿರ್ನೆ ತಿರುಗುತ್ತೈತೆ ನಾಟಿ ನಿಂದು ಗಲ್ಲ ಗಿಲ್ಲೋಕೆ ಸಂದಾಗೈತೆ ಆಯ್ತೈತೆ ಆಯ್ತೈತೆ ಒಳಗೆ ಏನೋ ಆಗುತ್ತೈತೆ ಐತೆ 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 ಒಳಗೆ ಏನು ಆಗುತ್ತೈತೆ ಹೇ, ಜಲ ಜಲ ಜಲಜಾಕ್ಷಿ ಮೀನ 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 ಮೀನಾಕ್ಷಿ ಕಮ ಕಮ ಕಮಲಾಕ್ಷಿ ಪಟ ಪಟ ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ಹಾ, ಜಲ ಜಲ ಜಲಜಾಕ್ಷಿ ಮೀನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ನಾಗುಮ ಮಲ್ಗ ಉತ್ಸುಮ ಊಟ ಹಚ್ಚುಮ ಕಟ್ಟಿಕೋ ಕಟ್ಟಿಕೋ ಆರ್ರಂಗ್ ಕಟ್ಸುಮ ಡೋಲ್ನ ಓಡ್ಸುಮ ಊರ್ನ ಗೋಡ್ಸುಮ ಯಮ ಯಮ ಉಳ್ಳಾಡುಮ ನುಳ್ಳಾಡುಮ ಗುಳ್ಳಾಡುಮ ಐತಲ ಕಡೆ ಏ ಐತಲ ಕಡೆ ಏ ಐತಲ ಕಡೆ ಐತಲ ಕಡಿ ಬಾ 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 ಯಾ ಇಡೀ ವೇದಿಕೆಯಲ್ಲಿ ಹಾಡಿ ಕೂಡಿಸಾಕ್ಬಿಟ್ಟಲ್ಲ ಒಡ್ರ ಚಪ್ಪಾಳೆ. ವಾಟ್ ಅ ಶಾಕಿಂಗ್ ಪರ್ಫಾರ್ಮೆನ್ಸ್ ಅಪೇಕ್ಷಾ, ಹೆಂಗ್ ಅನಿಸ್ತದೆ? ತುಂಬಾ ಭಯ ಆಗಿತ್ತು. ದರ್ಶನ್ಗೆ ಹೇಳ್ತಾನೆ ಇದ್ದೆ ನಂಗೆ ಆಗ್ತಾ ಇಲ್ಲ ನಂಗೆ ಹಾಡಕ್ಕೆ. ಆ ಹಾಡೇ ಆಗಿದೆ, ಅಷ್ಟು ಪವರ್ಫುಲ್ ಆಗಿದೆ. ನಾನು ಹೆಂಗೂರು ಹಾಡೋದು ನಾನು ಕಲ್ತಿಲ್ಲ, ಏನೂ ಇಲ್ಲ. ಸ್ಟೇಜಲ್ಲಿ ಅದು ರವಿ ಸರ್ ಮುಂದೆ, ರಚ್ಚು ಮ್ಯಾಮ್ ಮುಂದೆ, ಇಷ್ಟು ಜನರ ಮುಂದೆ ಹಾಡ್ಬೇಕಲ್ಲ, ಎಲ್ಲಾದ್ರೂ ಮಿಸ್. ಅದು ದರ್ಶನ್ ಜೊತೆ ಹಾಡಿದ್ರೆ ಒಂಥರ ಲಕ್ಕಿ ಕೂಡ. ಚಳಿ ಬಿಟ್ಟಾಡೋದು ಅಂತಾರಲ್ಲ, ಇವತ್ತು ನಿಜವಲ್ಲಿ ನಾವೆಲ್ಲ ಚಳಿ ಬಿಟ್ಬಿಟ್ಟಿದ್ವಿ. ಏನ್ ಜೋಶ್, ಏನ್ ಜೋಶ್. ಯಾಕೋ ನಮ್ಮ ಹುಡುಗರಿಗೆ ಸೀಸನ್ 1 ಅಲ್ಲಿ ಬಂದಿರೋದ್ರಿಂದ ಜಾಸ್ತಿ ಜೋಶ ಅನ್ನಿಸ್ತಾ ಇದೆ. ಒಟ್ಟಲ್ಲಿ ಸೀನಿಯರ್ಸ್ಗೋಸ್ಕರ ಡೆಡಿಕೇಶನ್ ಕೊಟ್ಟದ ಈ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು ರಚ್ಚು? ಬೆಳಕಿನ ಕವಿತೆ ಅಪೇಕ್ಷಾ, ಐ ಫೆಲ್ ಇನ್ ಲವ್ ವಿತ್ ಯೋರ್ ವಾಯ್ಸ್. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಕಾನ್ಫಿಡೆಂಟ್ ಇಂದ ಹಾಡಿದ್ರು, ಎಷ್ಟು ನಮ್ಗೆ ಖುಷಿ ಆಗ್ತಿದೆ ಗೊತ್ತಾ. ಕಮ್ಮಿಯೋ ತಾನೇ ಪ್ರೇಮ ಸೆಳೆಯುವ ಘಳಿಗೆ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು. ದರ್ಶು, ನಿನ್ ಮನ್ಸಲ್ಲಿ ಏನ್ ಮಾಡ್ತಾ ಇದೆ ನನಗೆ ಗೊತ್ತು. ದರ್ಶನ್ಗೆ ಬ್ಯಾಚುಲರ್ಗೆ ಹಿಂಗ್ ಹಿಡ್ಕೊಂಡು ಒಳಗೆ ಹಾಕೊಳ್ಳೋದು ಅಷ್ಟೇ. ಅದಾದ್ಮೇಲೆ ಐತಲ್ಲ ಕಡಿ ಬಂತಲ್ಲ, ಸ್ಟೇಜ್ ಶೇಕ್ ಆಗೋಯ್ತೇನೋ ಹಂಗಿತ್ತು. ಯಾಕೆ ಎಲ್ಲರೂ ಶೇಕ್ ಆಗ್ತಿದ್ರು? ಎಲ್ರು. ದರ್ಶನ್ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದಾನೆ, ಸುನಿಲಾ ಕೂಡ. ಅವ್ರಿಬ್ರು ಬಂದು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಗೊತ್ತಾ. ಲವ್ಲಿ ಗೈಸ್, ಯು ಯಾರು ಮೆಂಟರಿಂಗ್ ಮಾಡಿದ್ದು? ದರ್ಶನ್, ಸುನಿಲ್ಲ. ಸುನಿಲ್ ಅವರು ಇವಾಗ ಹೇಳ್ಕೊಟ್ರು, ದರ್ಶನ್ ನೆನ್ನೆಯಿಂದ ಹೇಳ್ಕೊಟ್ರು. ಒಳ್ಳೆ ಸ್ನೇಹಿತರು ಪಕ್ಕದಲ್ಲಿದ್ರೆ ಇದೇ ರಿಸಲ್ಟ್ ಬರೋದು. ಥ್ಯಾಂಕ್ ಯು ಸರ್. ಕೆಲವು ಎಕ್ಸ್ಪ್ರೆಷನ್ಸ್ ಎಲ್ಲ ಸರಿ ಬರೋದಿಲ್ಲ. ನೀವು ಹಾಡು ಮುಗಿಸಿದ ತಕ್ಷಣ ನೀವು ಗೇವ್ ಒನ್ ಎಕ್ಸ್ಪ್ರೆಷನ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಒಂದು ತೃಪ್ತಿ ಕಾಣಿಸ್ತಲ್ಲ ನಿಮ್ಮ ಮುಖದಲ್ಲಿ, ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು. ದರ್ಶನ್ ಸ್ಟೇಜ್ ಮೇಲೆ ಬಂದಾಗ ಅವ್ನು ನಡ್ಕೊಂಡ್ ಬರ್ಬೇಕಾದ್ರೆ ಅವನಲ್ಲಿರೋ ಕಾನ್ಫಿಡೆನ್ಸ್ ಎದ್ದು ಕಾಣಿಸುತ್ತೆ. ಅಂಡ್ ಈ ಮೇಕ್ಸ್ ಎವ್ರಿಬಡಿ ಡ್ಯಾನ್ಸ್ ವಿತ್ ಹಿಮ್. ಆ ಸ್ಪಿರಿಟ್ ಅವನಲ್ಲಿ ಇರೋದ್ರಿಂದಾನೆ ಈ ಕ್ಯಾನ್ ಮೇಕ್ ಎವ್ರಿಬಡಿ ಡ್ಯಾನ್ಸ್. ಎಷ್ಟೇ ಕ್ರೌಡ್ ಇರಲಿ, ಅವ್ನು ಈಸ್ ಕೇಪಬಲ್ ಆಫ್ ಮೇಕಿಂಗ್ ಎವ್ರಿಬಡಿ ಡ್ಯಾನ್ಸ್. ಫೈರ್ ಕಾಣಿಸ್ತು, ಲಾಸ್ಟ್ ಅಲ್ಲಿ ಫೈರ್ ಕಾಣಿಸ್ತು, ನಿಮ್ಮಿಬ್ಬರು ಮಧ್ಯ ಸ್ನೇಹ ಕಾಣಿಸ್ತು, ಪ್ರೀತಿ ಕಾಣಿಸ್ತು, ಎಲ್ಲ ತುಂಬಾ ಅದ್ಭುತವಾಗಿ ಕಾಣಿಸ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು
ಇವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಈಗ ಈ ಗೇಮ್ ಆಡೋದಕ್ಕೆ ಸೀನಿಯರ್ಸ್ ಇಂದ ಅದ್ರ ಸೀಸನ್ 1 ಇಂದ ಯಾರು ಬರ್ತೀರಾ? ಮನೋಹರ ಸಂಜನಾ, ಛೋಟಾ ಭೀಮ್, ಮನೋಹರ್ ಅಂಡ್ ಸಂಜನಾ ಬನ್ನಿ. ಎಸ್ ಉಲ್ಲಾಸ್, ಸುನಿಲ್ ಅಂಡ್ ಅಮೃತನ ಕಳಿಸು. ಆಟ ಬಹಳ ಸಿಂಪಲ್. LED ಮೇಲೆ ಒಂದು ಫೋಟೋ ಬರುತ್ತೆ. ಬಾಯ್ಸ್ಗೆ ಬ್ಲೈಂಡ್ ಫೋಲ್ಡ್ ಮಾಡಿರ್ತೀವಿ. ಸೊ ನಿಮ್ಮ ಏಂಜಲ್ಸು ಬರೀ ಸೌಂಡ್ ಮುಖಾಂತರ ಹೇಳಬೇಕು. ಆಡಕ್ ರೆಡಿನಾ ಸುನಿಲ್? ಬರ್ಲಿ ಬ್ಲೈಂಡ್ ಫೋಲ್ಡ್ಸ್ ಬರ್ಲಿ. ನಿಮ್ಮ ಆಟ ಶುರು ಆಗ್ತಾ ಇದೆ. ಅಮೃತಾಗೆ ನಿಮ್ಮ ಮೊಟ್ಟ ಮೊದಲ ಫೋಟೋ ಪ್ಲೀಸ್. ಸ್ಟಾರ್ಟ್. ಹೇಳಪ್ಪ. ಟ್ರೈನಾ? ನೆಕ್ಸ್ಟ್ ಸಂಜನಾ. ಗೆದ್ಬಿಟ್ಟ ನಿನ್ನ ಸರದಿ. ಓಕೆ, ಸಂಜನಾಗೆ ಬರ್ತಾ ಇರುವಂತ ಇಮೇಜ್ ಪ್ಲೀಸ್. ಇದು ಏನ್ ಗೊತ್ತಾ, ಬಾಯಲ್ಲಿ ಹೇಳಂಗಿಲ್ಲ, ಬರೀ ಸೌಂಡ್ ಮಾಡ್ಬೇಕು. ರೆಡಿ? ಏನಮ್ಮ ಸೌಂಡೇ ಬರ್ತಾಯಿಲ್ಲ. ಹತ್ರಕ್ಕೆ ಬಂದು ಹೇಳು ಸ್ವಲ್ಪ. ಹತ್ರಕ್ಕೆ ಏನು ಮೈಕಲ್ಲೇ ಇದೆ, ಸ್ಪೀಕರ್ ಅಲ್ಲೇ ಇದೆ, ಇನ್ನೇನು ಹತ್ರಕ್ಕೆ ಬಂದು ಹೇಳು. ಓಕೆ. ಉಪ್ಪಿನಕಾಯಿ. ಸೀನಿಯರ್ ಅಂಡ್ ಜೂನಿಯರ್ ಇಬ್ರು ಒಂದೊಂದು ಅಂಕನ ವೆರಿ ಗುಡ್. ಹೆಂಗ್ ಕಂಡಿಡಿದೆ ಮನು ಅಂದಲ್ಲ. ಅಮೃತಾಗೆ ಬರ್ತಾರೆ ಅಂತ ಮುಂದಿನ ಇಮೇಜ್. ನಿಮ್ಮ ಸಮಯ ಈಗ. ಇಲ್ಲ ಕರೆಕ್ಟ್ ಆಗಿ ಮಾತೇನು. ಪಕ್ಷಿ. ಪಕ್ಷಿ. ಇದು ಫೈನಲ್ ಆನ್ಸರ್. ಅಣ್ಣ ಇದು ಪಕ್ಷಿನೇ. ಗುಬ್ಬಿ. ಜಗ ನೀನ್ ಟ್ರೈ ಮಾಡಿ ತೋರಿಸಿದಕ್ಕೆ. ಏನದು? ಏನು? ಸಿಟಿ. ಸರಿಯಾದ ಉತ್ತರ, ಆದ್ರೆ ನಿನಗೆ ಪಾಯಿಂಟ್ಸ್ ಇಲ್ಲ. ನೀನ್ ಪಕ್ಷಿ ತರ ತೋರಿಸ್ಬಿಟ್ಟು. ನನಗದು ಓದಕ್ ಬರಲ್ಲ. ಫಸ್ಟ್ ತೋರಿಸಿದೆ ಕರೆಕ್ಟ್ ಆಗಿತ್ತು, ಬುರ್ರ ಅಂದಿಲ್ಲ, ಅದೇ ಕರೆಕ್ಟ್ ಆಗಿತ್ತು. ಈಗ ಸಂಜನಾ ಸರದಿ. ಸಂಜನಾಗಿ ಬರ್ಲಿ ಇಮೇಜ್. ಅದ್ಭುತ. ಹೆಂಗೋ ಒಂದ್ ಮಾಡು. ಗೂಬೆನಾ? ಬೇರೆ ಮಾಡು, ಬೇರೆ ಮಾಡು. ಮಾಡು ಮಾಡು ಮಾಡು. ಪುಂಗಿ. ಪುಂಗಿ. ಅಣ್ಣ ಓದಿಲ್ಲ. ರವಿ ಸರ್ ಇವಾಗ್ಲಾರ ಒಂದೆರಡು ಹೋಗ್ಲಿ ಸರಿ ಇದ್ರೆ. ಎಂತೆಂತ ಪುಂಗಿ ಓದಿಲ್ಲ. ಕರೆಕ್ಟ್ ಅಲ್ವಾ? ಅಲ್ಲ ಇಲ್ಲೇ ಗೊತ್ತಾಯ್ತು ಎಷ್ಟು ಪುಂಗಿ ಬಿಡ್ತೀಯ ನೀನು ಅಂತ. ಸರಿಯಾದ ಉತ್ತರ, 2 ಅಂಕ. ಜೂನಿಯರ್ಸ್ ಕಮಾನ್. ಎಸ್, ನಿಮ್ಮ ಮುಂದಿನ ಸರದಿ ಅಮೃತಾಗೆ ಇಮೇಜ್ ಪ್ಲೀಸ್. ಕಿಸ್ಸು. ಅದೇ ಲಾಸ್ಟ್ ಉತ್ತರನ? ಅದೇ ಪಕ್ಕನ? ಕಿಸ್ಸು. ಸರಿಯಾದ ಉತ್ತರ, ಕಿಸ್ಸು. ನಮ್ಗೆ ಇಲ್ಲಿ ಪುಂಗಿ ಎಲ್ಲ ಕೊಟ್ಬಿಟ್ಟು ಬರೀ ಅವ್ರು ಮುತ್ತು ಕೊಟ್ಬಿಟ್ರೆ. ನೀನ್ ಪುಂಗಿಲ್ಲ ಮೂತ್ ಕೊಟ್ಕೊ, ನಾನೇನ್ ಮಾಡ್ಲಿ? ಮುಂದಿನ ಕ್ಲೂ ಸಂಜನಾಗೆ ಫೋಟೋ ಪ್ಲೀಸ್. ಹೇಳದ ಇದನ್ನ ಹೆಂಗ್ ಸೌಂಡ್ ಮಾಡೋದು? ನೋಡು ಹೆಂಗ್ ಮಾಡ್ತೀಯ ನೋಡು. ಏನ್ ನನ್ಗೇನ್ ದಿನ ಅಭ್ಯಾಸ ಇದೆಯಾ? ನನಗೆ ಮೂಡ್ ನೋಡು. ಹೇಳಿ. ಹೇಳುವ. ಏನ್ ಗೋಪಾಲ್ ಸಿದ್ದಿ, ಹೇಳು. ಇನ್ನೊಂದ್ ಸ್ವಲ್ಪ ಏನಾರ ಮಾಡು. ಮಲ್ಲಿಗೆ ಹೂವಾ? ಅಣ್ಣ
ಜಗಪ್ಪ ಚೆನ್ನಾಗಿ ಹೇಳ್ಕೊಡ್ತೀಯ. ಅದ್ ನೀನ್ ಹೆಂಗ್ ಕಂಡಿಡ್ದೆ? ಮೇಡಮ್ ಅವಳು ಇದು ಹೆಂಗ್ ತೋರ್ಸೋದು ಅಂದಾಗಲೇ ಡೌಟ್ ಆಯ್ತು, ಇದೇನೋ ಫಸ್ಟ್ ನೈಟ್ ಸೆಟಪ್ ಇರ್ಬೋದಾ ಅಂತ. ಆಮೇಲೆ ಯಾವಾಗ ಅವಳು ಅಂತ ಮಾಡಿದ್ರು ಅವಾಗ 12 ಗಂಟೆಗೆ ಫೋನ್ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಅವ್ರಿಗೆ ಗೊತ್ತಿರೋ ಸೌಂಡ್ ಏನು ಕೊಟ್ರೆ ನಿಮಗೆ ಆನ್ಸರ್ ಬರುತ್ತೆ ನೋಡು. ಅವ್ರು ಕೊಟ್ಟಿದ್ದೆಲ್ಲ ಹೆಂಗೆ ನೋಡಿ, ಪುಂಗಿ, ಮಲ್ಗೆ ಹೂವು, ಉಪ್ಪಿನಕಾಯಿ ಚಪ್ಪರ್ಸೋದು ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ನಿನಗೆ. ಒಟ್ಟಲಾಗಿದೆ. ಇನ್ನೊಂದು ಅಂಕ ಸಿಕ್ಕಿದೆ, ಬನ್ನಿ ಚಪ್ಪಾಳೆ. 2-2 ಸಮ ಆಗಿದೆ. 2-2. ಇಲ್ಲ 3-2. ಆಯ್ತು, ರವಿ ಸರ್ ಮೇಲೆ ನಮ್ದೇನಿಲ್ಲ ಇಲ್ಲಿ. 3-2. ನಿಮಗೆ ಮುಂದಿನ ಅವಕಾಶ ಅಮೃತಾಗೆ ಬರಲಿ. ನೆಕ್ಸ್ಟ್ ಫೋಟೋ. ಹುಲಿ. ಸಂಜನಾಗೆ ಫೋಟೋ ಪ್ಲೀಸ್. ಗಂಟೆ. ಸರಿಯಾದ ಉತ್ತರ, 4 ಅಂಕ. ಕಟ್ಟ ಕಡೆಯ ಫೋಟೋ ಆಗಿರುತ್ತಿದ್ದು ಅಮೃತಾಗೆ. ಅಮೃತಾ ಕರೆಕ್ಟಾಗಿ ನೋಡ್ಕೋ, ಗೆಲ್ಲೇಬೇಕು. ಫೋಟೋ ಪ್ಲೀಸ್. ಇದು ಸೌಂಡ್ ಮಾಡ್ಬೇಕಷ್ಟೇ. ಹೆಂಗೆ? ಟಿನಿನಿಂಟಿಶ್. ಫಸ್ಟ್ ನೈಟಾ? ಟಿನಿನಿಂಟಿಶ್. ಟಿನಿನಿಂಟಿಶ್. ಹಾ. ಅಣ್ಣ ಟಿನಿನಿಂಟಿಶ್. ಬೇರೆ ಏನಂತ ಹೇಳ್ತಾರೆ ಅಕ್ಕ? ಬೆಡ್ಡು. ಸರಿಯಾದ ಉತ್ತರ. ಇಲ್ಲಿಗೆ ಟೈ ಆಗಿದೆ. ಕಡೆಯ ಪ್ರಶ್ನೆ ಸಂಜನಾಗೆ ಬರಲಿ. ಸರಿಗಮಪ್ಪ. ಮೋಹಿನಿ. ದೆವ್ವ. ಈ ಒಂದು ಆಟದಲ್ಲಿ ವಿನ್ ಆಗ್ತಾ ಇರುವಂತ ತಂಡ ಇಟ್ ಈಸ್ ಸೀರಿಯಸ್ ಬ್ಯಾಚುಲರ್. ಇದೇ ಜೋಶಲ್ಲಿ ಒಂದು ಅದ್ಭುತವಾದ ಡ್ಯಾನ್ಸ್ ಮಾಡ್ಬಿಡಿ ನೋಡಿ. ಬರಲಿ ಮ್ಯೂಸಿಕ್. ಏನೇನೋ ಆಯ್ತಾನ ನಿಂಬ ಯಾಕಾದ್ರೆ ಎತ್ಕೊಂಡು ಸಕಾಲ ಮಾಡಿದ್ರು, ಸೂಪರ್ ಆಗಿ. ಬನ್ನಿ ಚಪ್ಪಾಳೆ. ಇನ್ನ ಡ್ಯಾನ್ಸಿಗೆ ಬಹಳ ಹೆಸರುವಾಸಿಯಾದಂತ ಜೋಡಿ ಮನು ಹಾಗೂ ಸಂಜನಾ ಇಬ್ರು. ಬನ್ನಿ. 3, 2, 1 ಮ್ಯೂಸಿಕ್. ಚಳಿ ಚಳಿ ತಾಳಲು ಈ ಚಳಿಯ ಗೆಳತಿಯ ಬಾರೆಯ ಮೀಸನಿಯ ಒಲವಿನ ಕಥೆಯ ಹೇಳುವೆನು, ವಿರಹ ಕವಿತೆಯ ನೀಡುವೆನು. ಚಳಿ ಚಳಿ ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್.
ಭರ್ಜರಿ ಬ್ಯಾಚುಲರ್ಸ್ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ವತಿಯಿಂದ 10 ಲಕ್ಷ ವರ್ತ್ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಈಗ ಕಟ್ಟಕಡೆಯದಾಗಿ ಡೆನ್ವರ್ ಚಾರ್ಮಿಂಗ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾರಿಗೆ ಹೋಗ್ತಾ ಇದೆ? ರಚ್ಚು. 4 ಜನ ಹೆಣ್ಮಕ್ಳು ಲಾಸ್ಟ್ಲಿ, 3 ಜನ ಹೆಣ್ಮಕ್ಳು ಮತ್ತೆ ನಮ್ಮ ರಾಘವೇಂದ್ರ ಅವ್ರ 4 ಜನಕ್ಕೂ ಹೋಗ್ತಾರೆ. ಲಾವ್ಲೆ ಬಲೆ. ಡೆನ್ವರ್ ಅವರ ಕಡೆಯಿಂದ ಸುಕೃತ, ರಾಘವೇಂದ್ರ, ಲಾಸ್ಯ ಹಾಗೂ ಧನ್ಯಶ್ರೀಗೆ ಸಿಗ್ತಾ ಇದೆ ಗಿಫ್ಟ್ ಹ್ಯಾಂಪರ್. ಇಲ್ಲಿಗೆ ವಿನೂತನ ರೋಮಾಂಚನ ಸಂಚಲನವನ್ನು ಮೂಡಿಸಿದಂತ ಸಂಚಿಕೆ ಮೀಸೆ ತಿರುಗಿಕೊಂಡು ಮನರಂಜನೆ ಜೊತೆ ಮುಂದಿನ ವಾರ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ನೀವು ನೋಡಿದ ಯಾವ ಶೋ? ಇದು ಕರ್ನಾಟಕ ಸಿಕ್ಕಾಪಟ್ಟೆ ಮೆಚ್ಚಿದಂತ ಭರ್ಜರಿ ಬ್ಯಾಚುಲರ್ ಸೀಸನ್ 2, co-powered by Mazza, Denver, special partner Arvind Properties, Amazon.in, jewelry partner Sri Sai Gold Palace, digital streaming partner ZEE5. ಮುಂದಿನ ವಾಸಿಗಳ ಚಿಲ್ಡ್ರನ್ ನಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳಿ, ನೀವು ಸಿಕ್ಕಾಪಟ್ಟೆ ನಗ್ತಾ ಇರಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.